ನಿಮ್ಮೆಲ್ಲರಿಗೂ ರಾಮರಾಜ್ ಕಾಟನ್ ಪಂಚೆಗಳು ಹಾಗೂ ಶರ್ಟ್ಗಳು ಅರ್ಪಿಸುವ ತರ್ಲೆ ನನ್ನ ಮಕ್ಕಳು ಇಲ್ಲೆಲ್ಲರೂ ಬರೀ ತಿಕ್ಲು 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 ಕಾರ್ಯಕ್ರಮಕ್ಕೆ ಆತ್ಮೀಯ ಪ್ರೀತಿಯ ಸ್ವಾಗತ ಸುಸ್ವಾಗತ. ನನಗೆ ಗೊತ್ತಿತ್ತು ವೀಕ್ಷಕರೇ, ಕರೆಕ್ಟಾಗಿ 9 ಗಂಟೆಗೆ ಸುವರ್ಣ ಪ್ಲಸ್ ಹಾಕೊಂಡು ಕೂತಿರ್ತೀರಾ ಅಂತ. ಒಂದಂತೂ ಗ್ಯಾರಂಟಿ ಕೊಡ್ತೀನಿ, ನಿನ್ನೆ ನಮ್ಮ ಪ್ರೋಗ್ರಾಮ್ ಅಲ್ಲಿ ಎಷ್ಟು ಮಸ್ತಿ ಮಜಾ ಇತ್ತೋ ಇವತ್ತು ಅದಕ್ಕಿಂತ ಹೆಚ್ಚಿನ ಮಸ್ತಿ ಮಜಾ ಇರುತ್ತೆ. ನಾನೇನೋ ರೆಡಿಯಾಗಿ ಬಂದ್ಬಿಟ್ಟಿದ್ದೀನಿ, ಆದ್ರೆ ನನ್ನ ಪಾರ್ಟ್ನರ್ ಬೇಕಲ್ರಿ. ಅದೇ ರೀ ನನ್ನ ತರ್ಲೆ ಪಾರ್ಟ್ನರು. ಯಾರು ಅಂತೀರಾ? ಚಪ್ಪಾಳೆಯೊಂದಿಗೆ ಸ್ವಾಗತಿಸಿ ನಮ್ಮ ಬಡ ಬಚ್ಚನ್ನ. ಎಲ್ಲೋದ್ರು ನಮ್ಮ ಬಡ ಬಚ್ಚನ್ನು? ಅದೇನಾಗ್ಲಿ, ನನ್ನ ಬಡ ಬಚ್ಚನ್ ಬರೋವರೆಗೂ ನಾನು ಇಲ್ಲೇ ಕುತ್ಕೋತೀನಿ, ಎಲ್ಲೂ ಹೋಗಲ್ಲ. ಏ ಬಡ ಬಚ್ಚನ್, ಸೂರ್ಯ ಸುಡಕ್ ಶುರು ಮಾಡಿ ಕೋಟಿ ಕೋಟಿ ವರ್ಷಗಳಾಗಿದೆ. ಈ ಭೂಮಿ ಹುಟ್ಟಿ ಕೋಟಿ ಕೋಟಿ ವರ್ಷಗಳಾಗಿದೆ. ನಾನು ಹುಟ್ಟಿ 8 ವರ್ಷ 8 ದಿನಗಳಾಗಿದೆ. ನಾನು ಯಾರಿಗೂ ಕೇರ್ ಮಾಡೋ ಮಗನೇ ಅಲ್ಲ. ನನ್ನನ್ನು ಮುಟ್ಟಾಕ್ ಬಂದರೆ ಅವನ ಥರ ಸುತ್ತು ಬಿಡ್ತೀನಿ. ಪ್ರೀತಿಯಿಂದ ಬಂದರೆ ಮೊದಲೇ ಇಟ್ಕೊಂಡು ಕಾಪಾಡ್ತೀನಿ. ಒಂದು ಗೊತ್ತಿರಲಿ, ನನಗೆ ಡಬಲ್ ಗುಂಡಿಗೆ ಯಾವ ಗುಂಡು ಇದು ಸಿಳಕ್ಕಾಗಲ್ಲ. ಎರಡು ಸುಮ್ಮನೆ ಆಡಿಯನ್ಸ್ ಆಗಿಬಿಡಿ. ಐಟ್ ನೋಡಿ ವೈಟ್ ಮಾಡಬೇಡ. ನನ್ನ ಹೆಸರು ಗೊತ್ತಲ್ಲ, ಮದ್ದು ಸೂದನ್. ಬೈಲಿ ಬೈಲಿ. ನಾನಿಲ್ಲಿ ಕೂತಿದ್ದೀನಿ, ಆಗ್ಲೇ ಒಂದು ಎಪಿಸೋಡ್ಗೆ ನನ್ನನ್ನೇ ಮರೆತು ಬಿಟ್ಟು ಮುಂದೆ ಹೋಗ್ತಿದ್ಯಲ್ಲ. ನಿನ್ಗೆ ಎಷ್ಟು ಕೊಬ್ಬಿರ್ಬೇಕು ಸೂದನ. ಏನಂಗಂದ್ರೆ ಸ್ಟೈಲು ಕೊಬ್ಬು ತಾನೆ ನಿನಗೆ. ಯಾರ ಸ್ಟೈಲು ಇದು? ನನ್ನ ಸ್ಟೈಲು. ನಿನ್ ಸ್ಟೈಲು ಕೊಬ್ಬು ತಾನೆ ನಿನ್ಗೆ. ಇಲ್ಲೇ ಕೂತಿದ್ದೀನಿ, ಬಂದ ತಕ್ಷಣ ನಮಸ್ಕಾರ ಅಕ್ಕ, ಹಾಯ್ ಅಕ್ಕ, ಹಲೋ ಅಕ್ಕ, ಅಟ್ಲೀಸ್ಟ್ ಒಂದು ಲುಕ್ಕು ಏನು ಬೇಡ, ಹಂಗೆ ಹೋಗ್ತಿದ್ಯಾ ಏನು? ಮರ್ತ್ಬಿಟ್ಟೆ. ಹಿಂದೆ ಎಪಿಸೋಡ್ ಮರ್ತು ಬಿಡ್ತೀಯ ನೀನು. 2-3 ಎಪಿಸೋಡ್ ಆದ್ರೆ ನಾನು ಮರ್ತ ಬಿಡ್ತೀಯಲ್ಲ. ಏನು ಸಮಾಚಾರ ನಿಂದು? ಸರಿ, ನೆನ್ನೆ ಏನೋ ಮ್ಯಾಜಿಕ್ ಮಾಡಿ ಚಿಕ್ ಟಿಕ್ ಅಂತೆಲ್ಲ ಕರ್ಸ್ಬಿಟ್ಟಿಯಲ್ಲ, ಇವತ್ತು ಹೆಂಗ್ ಕರ್ಸ್ತಾ ಇದೀಯಾ? ಗೊತ್ತಿಲ್ಲ. ಇವತ್ತು ಗೊತ್ತಿಲ್ವಾ ನಿನಗೆ? ಮ್ಯಾಜಿಕ್ ಮಾಡೋ ಪ್ಲೀಸ್ ಕಣೋ, ನೆನ್ನೆ ಚೆನ್ನಾಗಿತ್ತು. ಮ್ಯಾಜಿಕ್ ಮಾಡ್ತೀಯಾ? ರೆಡಿನಾ? ಮಾಡಿ ಇವಾಗ. ಸರಿ, ನೀನು ಮ್ಯಾಜಿಕ್ ಮಾಡು, ನಾನು ಕೂತ್ಕೊಂಡು ಕಾಯ್ತೀನಿ. ಓಕೆನಾ? ಆಯ್ತು. ಹಾಂ ಸರಿ, ಮ್ಯಾಜಿಕ್ ರೆಡಿನಾ? ಬಾರೋ ಕೂತ್ಕೊಳ್ಳೋ ಇಲ್ಲಿ. ನಾನು ಇವತ್ತು ನಿನ್ನ ಜೊತೆ ಮ್ಯಾಜಿಕ್ ಮಾಡ್ತೀನಿ, ಇಬ್ರು ಒಟ್ಟಿಗೆ ಮಾಡೋಣ? ಓಕೆ ವೀಕ್ಷಕರೇ, ರೆಡಿ ಇದ್ದೀರಾ ಮ್ಯಾಜಿಕ್ ನೋಡಕ್ಕೆ? ಯಪ್ಪ ಹೆಂಗಿದೆ ಮ್ಯಾಜಿಕ್ಕು? ಹಾಯ್ ಹಾಯ್. ಇಷ್ಟೇನಾ? ಏನು ತಿಂಡಿ ತಿಂದಿಲ್ವಾ ನೀವು? ಜೋರಾಗಿ ಹಾಯ್ ಹೇಳಿ. ಯಾರು ಜಾಸ್ತಿ ಜೋರಾಗಿ ಹೇಳ್ತಾರೆ? ನಾವ್ ಹೇಳೋಣ ಬಾರೋ. ಓಕೆ, ನಿನ್ನ ಹೆಸರೇನು ಪುಟ್ಟಿ? ಗಾನವಿ. ಗಾನವಿ ಹಂಗಂದ್ರೆ ಏನು? ಹೆಸರು. ಹೆಸರು ದೊಡ್ಡ ಕ್ವೆಶ್ಚನ್ ಕೇಳಿದೆ ಅಂತ ಅಂದು. ಓಕೆ, ನಿನ್ನ ಹೆಸರೇನು ಚಿನ್ನ? ನವೀನ್. ಹಂಗಂದ್ರೆ ಏನು? ಅಣ್ಣ. ಅಣ್ಣ. ನವೀನ್ ಅಂದ್ರೆ ಅಣ್ಣ ಕಣವ. ನಿಂಗೇನೋ ಮದು ಸುಕ್ಕು ನವೀನ್ ಅಂತ ಹೆಸರಿಟ್ಕೊ. ನಿನ್ನ ಹೆಸರೇನು ಚಿನ್ನ? ಗ್ರೀಷ್ಮ. ಗ್ರೀಷ್ಮ ಹಂಗಂದ್ರೆ ತಂಗಿ. ತಂಗಿ. ಗ್ರೀಷ್ಮ ಅಂದ್ರೆ ತಂಗಿ, ನವೀನ್ ಅಂದ್ರೆ ಅಣ್ಣ. ಗೊತ್ತಾಯ್ತೇನೋ? ಗ್ರೀಷ್ಮ ಅಂದ್ರೇನೋ ತಂಗಿ, ನವೀನ್ ಅಂದ್ರೆ ಅಣ್ಣ. ಸೂಪರ್ ಬಿಡಿ ಇವತ್ತು. ನಿನ್ನ ಹೆಸರೇನು ಚಿನ್ನ? ಪಾನ್ಶೂರ್. ಪಾನ್ಶೂರ್. ಪಾನ್ಶೂರ್ ಹಂಗಂದ್ರೆ ಲಾರ್ಡ್ ಶಿವ. ಲಾರ್ಡ್ ಶಿವ. ವಾವ್, ಯಾರು ಅವರು? ಲಾರ್ಡ್ ಶಿವ ಯಾರು? ನಿಮ್ಮ ಪಕ್ಕದ ಮನೇಲಿ ಇರ್ತಾರಲ್ಲ ಅವರ? ಮತ್ತೆ ಎಲ್ಲಿರ್ತಾರ ಅವರು? ದೇವ್ರಾ? ಎಲ್ಲಿರ್ತಾರ ಅವರು? ಅವ್ರ ಮನೇಲಿ ಇರ್ತಾರಾ? ನಿಮ್ಮ ಮನೆಗೆ ಮತ್ತೆ ಯಾವಾಗ ಬರ್ತಾರೆ? ಮತ್ತೆ ನಿನ್ನ ಹೆಸರು ಇಟ್ಬಿಟ್ಟಿದ್ದಾರೆ. ಅದು ಸುಮ್ಮನೆ. ಅದು ಸುಮ್ಮನೆನಾ? ಓಕೆ, ಇವಾಗ ಅಣ್ಣ ತಂಗಿ ಶಿವ ಮತ್ತೆ ಹೆಸರು ಅಲ್ಲಿ ಕೂತ್ಕೊಳ್ಳೋಣ ಆಯ್ತಾ? ನಿಮ್ಮ ಚೇರ್ ಮೇಲೆ ಕೂತ್ಕೊಂಡು ಮಾತಾಡೋಣ. ರೆಡಿ ಇದ್ದೀರಾ? ಹೊಡೋಗಿ ಕೂತ್ಕೊಳ್ಳಿ, ನೋಡೋಣ ಹೆಂಗೆ ಕೂತ್ಕೋತೀರಾ. ನಿಮ್ಮ ಚೇರ್ ಮೇಲೆ ಕೂಚೆ ಹೋಗಿ. ತರ್ಲೆ ನನ್ನ ಮಕ್ಕಳು ಕೂತ್ಕೊಂಡು ಆಯ್ತು. ತರ್ಲೆ ಸರ್, ಶುರು ಮಾಡೋಣ ನಮ್ಮ ತರ್ಲೆನಾ? ಕ್ವಶನ್ಸು ಸಕ್ಕದಾಗಿ ಕೇಳಬೇಕು. ನೀನು ರೆಡಿ ಮಾಡ್ಕೊಂಡು ನೋಡೋಣ ಏನು ಹೇಳ್ತಾರೆ ಅಂತ. ಆಯ್ತು. ಹಲೋ. ಆಯ್ತು. ಗಾನವಿ ಅಂದ್ರೆ ಹೆಸರು ಅಲ್ವಾ? ನನ್ಗೆ ಅಷ್ಟು ಗೊತ್ತಾಗ್ಲಿಲ್ಲ ನೋಡು ದಡ್ಡಿ. ಯಾವ ಸ್ಕೂಲು ನೀನು? ಆಚಾರ್ಯ ವಿದ್ಯಾಪೀಠ. ಆಚಾರ್ಯ ವಿದ್ಯಾಪೀಠನ? ಎಷ್ಟೇ ಕ್ಲಾಸು? LKG. LKG, UKG. LKG ಅಂದ್ರೆ
ಮರ್ತೋಗ್ಬಿಟ್ಟಿದೆ. ಮರ್ತೋಗ್ಬಿಟ್ಟಿದ್ಯಾ? ಇವಾಗ ಎಲ್ಲಿಗೆ ಬಂದಿದ್ಯಾ ನೀನು? ಯಾವ ಪ್ರೋಗ್ರಾಮಿಗೆ. ಯಾವ ಪ್ರೋಗ್ರಾಮು? ತರ್ಲೆ ಪ್ರೋಗ್ರಾಮ್ಗೆ. ತರ್ಲೆ ಪ್ರೋಗ್ರಾಮ್ಗ ಏನ್ ಮಾಡ್ತಾರೆ ಇಲ್ಲಿ? ತರ್ಲೆ ಮಾಡ್ತಾರೆ. ತರ್ಲೆ ಅಂದ್ರೆ ಏನು? ತರ್ಲೆ ಮಾಡಕ್ ನೀನ್ ಇಷ್ಟ ಚೆನ್ನಾಗಿ ರೆಡಿ ಆಗಿ ಬಂದ್ಬಿಟ್ಟಿದ್ಯಾ? ಬಟ್ಟೆ ಎಲ್ಲ ಹಾಳಾಗೋದ್ರೆ? ಹಾಳಾಗಲ್ಲ. ಹಾಳಾಗಲ್ವಾ? ನೀನ್ ಫ್ಯಾಷನ್ ಶೋಗೆಲ್ಲ ಹೋಗ್ತೀಯಂತೆ, ಹೌದಾ? ಏನ್ ಮಾಡ್ತಾರಲ್ಲಿ? ಫ್ಯಾಷನ್ ಶೋ ಮಾಡ್ತಾರೆ. ಹೆಂಗೆ? ಹಿಂಗೆ. ಓ, ಹಿಂಗೆಲ್ಲ ಅನ್ಬೇಕಾ? ಡ್ರೆಸ್ ಎಲ್ಲ ಅವರೇ ಕೊಡ್ತಾರೆ, ನೀನೇ ಹಾಕೋಬೇಕಾ? ಮನೆಯಿಂದ ಹಾಕೊಂಡ್ಬೇಕು. ಮನೆಯಿಂದ ಹಾಕೊಂಡು ಹೋಗ್ಬೇಕಾ? ಇದು ನಿಮ್ಮಮ್ಮ ಕೊಡ್ಸಿದ್ದ ನಿನ್ಗೆ? ಇಬ್ರು ಕಟ್ಸೋರೆ. ಯಾರಿಬ್ರು ಕೊಡ್ಸಿದ್ರು? ಮಮ್ಮಿ ಹೇಳ್ತಾ ಅಪ್ಪ ಕಟ್ಸ್ತು. ಮಮ್ಮಿ ಹೇಳ್ತು, ಅಪ್ಪ ಕೊಡಿಸ್ತು. ಮಮ್ಮಿ ಹೇಳಲಿಲ್ಲ ಅಂದ್ರೆ ಅಪ್ಪ ಕೊಡ್ಸಲ್ವಾ? ಕೊಡ್ಸುತ್ತಾ? ಎಲ್ಲಿದೆ ನಿಮ್ಮ ಅಪ್ಪ ಅಮ್ಮ? ಯಾವ ಕಲರ್ ಬಟ್ಟೆ ಹಾಕೊಂಡಿದ್ದಾರೆ ನಿಮ್ಮಮ್ಮ? ಸೀರೆ ಉಟ್ಕೊಂಡಿದ್ದಾರೆ. ಯಾವ ಕಲರ್ ಸೀರೆ ಅದು? ರೆಡ್ ಕಲರ್. ರೆಡ್ ಕಲರಾ? ನಿಮ್ಮಮ್ಮನ ಹೆಸರೇನು? ನಿರ್ಮಲಾ. ನಿರ್ಮಲಾ ಫುಲ್ ಹೆಸರೇನು? ನಿರ್ಮಲಾ ಅಂದ್ರೆ ಏನು ಹೆಸರು? ಅವ್ರ ಜೊತೆ ಯಾರು ಬಂದಿದ್ದಾರೆ ನಿರ್ಮಲಾ ಜೊತೆ? ಪಪ್ಪ. ಪಪ್ಪ ಎಲ್ಲಿದ್ದಾರೆ? ಪಪ್ಪ ಯಾವ ಕಲರ್ ಶರ್ಟ್ ಹಾಕೊಂಡಿದ್ದಾರೆ? ಗೊತ್ತಿಲ್ಲ. ಶರ್ಟ್ ಹಾಕೊಂಡಿದ್ದಾರಾ? ಪಪ್ಪನ ಹೆಸರೇನು? ದೇವರಾಜ್. ದೇವರಾಜ್ ಅವ್ರು ಯಾಕೆ ಕೋಪ ಮಾಡ್ಕೊಂಡು ಕೂತಿದಾರಲ್ಲ? ಕೋಪ ಮಾಡ್ಕೊಂಡಿಲ್ಲ, ಮತ್ತೆ ನಗ್ಗದೆ ಹಂಗೆ. ಇರೋದೇ ಹಂಗ? ಕೋಪ ಮಾಡ್ಕೋತಾರ? ನಿನ್ ಬೈತಾರ ಅವ್ರು ಜಾಸ್ತಿ? ಏನಂತ ಬೈತಾರೆ? ಇದೆಲ್ಲ ಏನನ್ನ ಹಾಕೊಂಡ್ಬಿಟ್ಟಿದ್ಯಾ? ಇದೇನಿದು? ಟ್ಯಾಟೂನ ಹಾಕಿಸ್ಕೊಂಡ್ರೆ ನೋವಲ್ವಾ? ಎಲ್ಲ ಹಾಕ್ತಾರೆ? ರೆಡಿ ಮಾಡತ್ತವನೇ ಹಾಕ್ಬಿಡ್ತಾರಾ? ಗುಂಡಿ ಏನ್ ತಿಂತೀಯ ನೀನು? ಎಷ್ಟು ಸ್ಟ್ರಾಂಗ್ ಆಗಿದ್ಯಾ? ಚಾಕ್ಲೇಟ್ ತಿಂತೀನಿ, ಲೇಸ್ ತಿಂತೀನಿ, ಮುದ್ದೆ ತಿಂತೀನಿ, ಅನ್ನ ತಿಂತೀನಿ. ಚಾಕ್ಲೇಟ್ಗೂ ಚಿಪ್ಸ್ಗೂ ಮುದ್ದೆಗೂ ಎಲ್ಲಿಂದ ಎಲ್ಲಿ ಸಂಬಂಧ? ಮುದ್ದೆ ನೀನ್ ತಿನ್ನಕ್ ಬರುತ್ತಾ? ಹೆಂಗ್ ತಿಂತೀಯಾ? ಮುರ್ಕೊಂಡ್ ತಿಂತೀಯಾ? ಹಿಂಗ್ ಮುರಿಬೇಕಾ ಮುದ್ದೆನ? ಮತ್ತೆ ಚಿಕ್ಕದಾಗಿ ಹಿಂಗ್ ಮುರಿಬೇಕು. ಹಿಂಗ್ ಮುರಿಬೇಕಾ? ಆಮೇಲೆ ಕಚ್ಬೇಕಾ? ಮತ್ತೆ ಸಾರಲ್ಲಿ ಹಿಂಗೆ ಮಾಡ್ಕೊಂಡು ಹಾಕೊಬೇಕು. ಯಾವ ಸಾರಿಗೆ? ಯಾವ್ದಾದ್ರು ಸಾರು ಮಾಡಿದ್ರೆ. ಅಮ್ಮ ಚೆನ್ನಾಗ್ ಮಾಡ್ತಾರ ಅಡ್ಗೆ? ನಮ್ಮಪ್ಪ ಆಪಲ್ ಮಾಡಿದ್ದು. ಆಪಲ್ ಮಾಡ್ತೀರಾ ಸರ್ ನೀವು? ಹೆಂಗ್ ಸರ್ ಅದು ಆಪಲ್ ಮಾಡೋದು? ಬಹಳ ಕಷ್ಟ ಅನ್ಸುತ್ತಲ್ವಾ? ಮ್ಯಾಜಿಕ್ ಮಾಡ್ತೀರಾ? ಮ್ಯಾಜಿಕ್ ಮಾಡಿ ಆಪಲ್ ಬರೆಸ್ತೀರಾ? ಹೌದಾ? ಅಪ್ಪ ಮ್ಯಾಜಿಕ್ ಮಾಡ್ತಾರಾ? ಹೆಂಗೆ? ಮೊಟ್ಟೆ ಎಲ್ಲ ಕಟ್ ಮಾಡಿ ಅದಕ್ಕೆ ಹಾಕಿ. ಮೊಟ್ಟೆ ಕಟ್ ಮಾಡಿ ಅದಕ್ಕೆ ಹಾಕಿ ಆಪಲ್ ಆಗುತ್ತಾ? ಮತ್ತೆ ಹಿಂಗೆ ಕಟ್ ಮಾಡಿ ಹಿಂಗ್ ಉಯ್ತಾರಲ್ಲ, ಹಂಗ್ ಮಾಡ್ಬಿಟ್ಟು ಉಯ್ದಿ ಆಪಲ್ ಎಲ್ಲ ಹಾಕ್ತಾರೆ. ಹಿಂಗೆ ಹಿಂಗ್ ಮಾಡಿ ಆಪಲ್ ಮಾಡೋದು. ಹಾಫ್ ಬಾಯ್ಲ್ ಆಪಲ್ ಅಂತ ಅವಳು. ನನ್ನ ತಲೆ ಎಲ್ಲ ಬಾಯ್ಲ್ ಮಾಡ್ಬಿಟ್ಟಿಲ್ಲ. ಆಪಲ್ ಅಂತ ಚೆನ್ನಾಗಿರುತ್ತಾ? ಸರಿ, ಇವನ್ನ ಮಾತಾಡ್ಸ್ಕೊಂಡ್ಬಿಡ್ತೀನಿ ಆಯ್ತಾ? ನಾನು ನಿನ್ನ ಹೆಸರು ಏನ್ಸಿನಾ? ಪಾಂಚೂಲ್ ಅಂದ್ರೆ ಲಾರ್ಡ್ ಶಿವ ಅಂತ ಹೇಳ್ದೆ ನೀನು. ಯಾರ ಹೆಸರಿಟ್ಟಿದ್ ನಿಂಗೆ? ನಿಮ್ಮ ಅಜ್ಜಿ ನಿಮ್ಮ ಮಮ್ಮಿ ಇಬ್ರು ಒಟ್ಟಿಗೆ ಹೆಸರಿಟ್ಬಿಟ್ರ ನಿನ್ಗೆ? ಯಾರು ನಿಮ್ಮ ಮಮ್ಮಿ? ಯಾವ ಕಲರ್ ಡ್ರೆಸ್ ಹಾಕೊಂಡಿದ್ದಾರೆ? ಪಿಂಕ್ ಕಲರ್ ಡ್ರೆಸ್ ಹಾಕೊಂಡಿದಾರಾ? ಏನ್ ಮಮ್ಮಿ ಹೆಸರು? ಅನ್ನೂನಾ? ನೀನ್ ಯಾಕಷ್ಟು ಮೆತ್ತಗೆ ಮಾತಾಡ್ತೀಯಾ? ನಿನಗೆ ಕಿವಿದ್ ಕೊಡ್ತೀನಿ ಬಿಡೆ. ಹೌದಾ? ಸರಿ, ನಿಮ್ಮಪ್ಪ ಏನ್ ಮಾಡ್ತಾರೆ? ನಿಮ್ಮಪ್ಪ ದಾಡಿ ಬಿಟ್ಕೊಂಡು ಕಲರ್ ನಿಮ್ಮಪ್ಪ ದಾಡಿ ಕಲರ್ ಬಿಟ್ಕೊಂಡು ಹೋಗ್ತಾರಾ? ಅದೇ ಅವ್ರ ಕೆಲ್ಸನಾ? ಅಪ್ಪನ ಆಪಲ್ ಹಾಕ್ತಾರ ಮೊಟ್ಟೆಗೆ? ಆಪಲ್ ಮಾಡಲ್ಲ ಅಪ್ಪ. ಮತ್ತೆ ಅಂಗಡಿಯವರೇ ಮಾಡ್ಕೊಡ್ತಾರೆ. ಮಾಡ್ಕೊಟ್ರೆ ನಿಮ್ಮಪ್ಪ ಏನೋ ಮಾಡ್ತಾರೆ. ಆಮೇಲೆ ಮಮ್ಮಿ ಆಫೀಸ್ಗೆ ಹೋಗಿ ಬಂದು ಕೈ ಕಾಲು ತೊಳ್ಕೊಂಡು ಸ್ವಲ್ಪ ಮಾಡ್ಕೊಂಡು ಎಲ್ಲಾದ್ರೂ ಹೋಗ್ತಾರೆ. ಮಮ್ಮಿನಾ? ಪಪ್ಪ ಏನ್ ಮಾಡ್ತಾರೆ? ಪಪ್ಪ ಆಫೀಸ್ಗೆ ಹೋಗ್ತಾರೆ, ಕಾಲು ಕೈ ತೊಳ್ಕೊಳ್ತಾರೆ. ರಾತ್ರಿ ಎಲ್ಲಾರ್ದು ಕಾಲ್ ಕೈ ತೊಳ್ಕೊಳ್ಳೋದೇ ಕೆಲಸ ಇವ್ರು ಮನೇಲಿ. ಆಫೀಸ್ಗೆ ಹೋಗ್ತಾರೆ, ಕಾಲ್ ಕೈ ತೊಳ್ಕೊಳ್ತಾರೆ. ನೀನೇನ್ ಮಾಡ್ತಿರ್ತೀಯ ಅವ್ರಿಬ್ರು ಆಫೀಸ್ಗೆ ಹೋದಾಗ? ಸುಮ್ಮನೆ ಮಾಡ್ಕೊಳ್ತೀನಿ, ಸುಮ್ಮನೆ ಇಲ್ದೊಳ್ತೀನಿ, ಸುಮ್ಮನೆ ಇದು ಮಾಡ್ತೀನಿ. ಸುಮ್ಮನೆ ಏನೇನೋ ಮಾಡ್ತಿರ್ತೀಯ? ಸ್ಕೂಲ್ಗೆ ಹೋಗಲ್ವಾ? ಸ್ಕೂಲ್ ಬಿಟ್ಬಿಟ್ಟಿದ್ದೀನಿ. ಪಾಪ ಯಾಕ್ರಿ? ಸ್ಕೂಲ್ ಬಿಟ್ಬಿಟ್ಯಾ? ಸುಮ್ಮನೆ ಯಾಕೆ ಅಂತ. ಎಸ್ಸಂ ಪೂರಿ. ಏನು ಪೂರಿ ಇದೆಯಾ?
ಪೂರಿ ಅಲ್ಲ ಇಸಪೂರು. ಇಸಪೂರ್ ಇದೆಯಾ? ಹಂಗಂದ್ರೆ ಏನು? ನಿಂಗೇನಾದ್ರೂ ಅರ್ಥ ಐತೇನೋ? ನಿನಗೂ ಅರ್ಥ ಆಗ್ಲಿಲ್ಲ. ನಾನು ಇಸಪೂರ್. ಇಸಪೂರ ಏನ್ ಸರ್ ಅದು? ಇಸಪೂರ್ ಅಲ್ಲ ಯಶವಂಪುರ್. ಒಬ್ಳು ಆಪಲ್ ಅಂದ್ಲು, ಒಬ್ಳು ಯಶಪುರ್ ಅಂತಾರೆ. ಯಶವಂತಪುರ್ಗೆ ಹೋಗ್ಬೇಕಾ ನೀನ್ ಇವಾಗ ಸ್ಕೂಲ್ಗೆ? ಹಿಂಗೆ ಇರು, ಅವಳನ್ನ ಮಾತಾಡ್ಸ್ಕೊಂಡ್ ಬಂದ್ಬಿಡ್ತೀನಿ. ಸೊ ರಾಮರಾಜ್ ಕಾಟನ್ ಪಂಚೆಗಳು ಹಾಗೂ ಶರ್ಟ್ಗಳು ಅರ್ಪಿಸುವ ತರ್ಲೆ ನನ್ ಮಕ್ಕಳು ಇಲ್ಲೆಲ್ಲರೂ ಬರೀ ತಿಕ್ಲು 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 ಕಾರ್ಯಕ್ರಮದಲ್ಲಿ ಒಂದು ಸಣ್ಣ ಬ್ರೇಕ್. ಹಲೋ, ಏನಿನ ಹೆಸರು? ಗ್ರೀಷ್ಮಾ. ಗ್ರೀಷ್ಮಾ? ಕರೆಕ್ಟು, ಗ್ರೀಷ್ಮಾ ಅಂದ್ರೆ ತಂಗಿ ಅಲ್ವಾ? ತಂಗಿ ಅಲ್ವಾ? ತಂಗಿ. ತಂಗಿ ಯಾಕೆ ನಿಂಗೆ ಹಿಂಗೆ ಹೆಸರಿಟ್ರು ಗ್ರೀಷ್ಮಾ ಅಂತ, ತಂಗಿ ಅಂತ? ನಮ್ಮ ಅಕ್ಕ ಇನ್ನೊಬ್ಳು ಅವಳೆ. ಓ, ಅಕ್ಕ ಇದ್ದಾಳೆ ಅದಕ್ಕೆ ತಂಗಿ ಅಂತ. ನಿಮ್ಮ ಅಕ್ಕನ ಹೆಸರೇನಾ? ಅಮೃತ. ಅಮೃತ ಅಂದ್ರೆ ಹೆಸರು. ಅಮೃತ ಅಂದ್ರೆ ಹೆಸರು, ಅದ್ರ ಅರ್ಥ ಅಕ್ಕ ಅಂತನಾ? ಅವಳ ಅಕ್ಕ ನಿನ್ ತಂಗಿ. ನೀನು ಎಷ್ಟನೇ ಕ್ಲಾಸು? UKG. UKGನಾ? ಯಾವ ಸ್ಕೂಲು? ಚಿತ್ರಕೂಟ. ಸ್ಕೂಲ್ಗೆ ಹೋಗ್ತಿಲ್ಲ ನೀನು? ದೊಡ್ಡವಳಾದ್ಮೇಲೆ ಏನಾಗ್ತೀಯಾ? ಆಫೀಸ್ಗೆ ಹೋಗ್ತೀನಿ. ಆಫೀಸ್ಗೆ ಹೋಗ್ತೀಯಾ? ಅಲ್ಲ, ಡಾಕ್ಟರ್ ಆಗೋಕ್ಕೆ ಎಷ್ಟು KG ಓದಬೇಕು? ಜಾಸ್ತಿ ಓದಬೇಕು. ಎಷ್ಟು KG? ದಿನ ಎದ್ದಿದ ತಕ್ಷಣ ರಾತ್ರಿ ಆದ್ಮೇಲೆ ಓದ್ತಾ ಇರಬೇಕು. ದಿನ ಎದ್ದಿದ ತಕ್ಷಣ ರಾತ್ರಿ ಆದ್ಮೇಲೆ ಓದಬೇಕು ಅಂದ್ರೆ ರಾತ್ರಿ ಮಲ್ಗೋದಾದ್ಮೇಲೆ ಓದ್ಬೇಕಾ? ಈಗ ನೀನು UKG ಅಲ್ಲ, ಬೆಳಗ್ಗೆ ಎದ್ದಿದ ತಕ್ಷಣ ಊಟ ಮಾಡ್ಬಿಟ್ಟು ಹಾಲು ಕುಡ್ಬಿಟ್ಟು ಹೋಮ್ವರ್ಕ್ ಮಾಡಬೇಕು. ಈಗ ನೀನು UKG ಎಷ್ಟು KG ಓದಿದ್ರೆ ಡಾಕ್ಟರ್ ಆಗ್ತೀಯಾ ಅಂತ ಕ್ವಶನ್ ಕೇಳ್ಬಿಟ್ಟೆ ಅಲ್ಲ? ಕಷ್ಟ ಅಲ್ಲ ಸರ್? ಹಲೋ ತಮ್ಮ ಸರ್, ಹಲೋ ಅನ್ರಿ. ನವೀನ್ ಅವ್ರೆ, ನೀವು ವಿಷ್ಣುವರ್ಧನ್ ಬಂದರೆ ಮಾತ್ರ ಮಾತಾಡೋದಾ? ನಾನು ಬಂದರೆ ಮಾತಾಡಲ್ವಾ? ವಿಷ್ಣುವರ್ಧನ್ ಅಂದರೆ ಇಷ್ಟ ಅಂತ ನಿಂಗೆ ಹೌದೇನೋ? ಎಷ್ಟಿಷ್ಟ? ಇಷ್ಟಿಷ್ಟನಾ ನಿಂಗೆ ವಿಷ್ಣುವರ್ಧನ್? ಅವ್ರು ಹೆಂಗೆ ಮಾಡ್ತಾರೆ? ಅವ್ರು ಹೆಂಗೆ ಸ್ಟೈಲ್ ಮಾಡ್ತಾರೆ ವಿಷ್ಣುವರ್ಧನ್ ಅವರು? ಹಿಂಗೆ ಹಿಂಗೆ ಮಾಡ್ತಾರಾ? ಇಲ್ಲಿ ಏನಿರುತ್ತೆ? ಬಳೆ. ಮತ್ತೆ ನೀನು ಹಾಕೊಂಡೆ ಇಲ್ಲ? ನಾನು ಹಾಕೊಳ್ಳಲ್ಲ, ಹಾಂ, ವಿಷ್ಣುವರ್ಧನ್ ಅವ್ರು ಹಾಕೋತಾರಾ? ನೀನು ದೊಡ್ಡವನಂದ್ಮೇಲೆ ಹಾಕೋತೀಯಾ? ಹಾಕೊಂಡು ಹೆಂಗೆ ಮಾಡ್ತೀಯಾ? ಒಂದು ಡೈಲಾಗ್ ಹೇಳೋ ನೋಡೋಣ. ಡೈಲಾಗ್ ಬರುತ್ತಾ? ನೀನು ಕಿವಿನ ಚುಚ್ಚಿಸ್ಕೊಂಡಿಲ್ಲ? ಇವನ್ನ ಹಾಂ, ಕಿವಿ ಚುಚ್ಚಿಸ್ಕೊಳ್ಳಲ್ವಾ? ಚುಚ್ಚಿಸ್ಕೊಳ್ಳಲ್ಲ ನೀನು, ಮತ್ತು ಅವನು ಚುಚ್ಚಿಸ್ಕೊಂಡಿದ್ದಾನೆ. ನೀವು ಅಪ್ಪ ಅಮ್ಮ ಎಲ್ಲಿ? ಏಯ್, ಏನು ಅಲ್ಲಿ ನಿಂತರನೇ ಒಬ್ಬ ಕೂತಿದ್ದಾನೆ? ನಿತಿನ. ಯಾರದು? ನಿತಿನ. ನಿಂತರನೇ ಇದ್ದಾನೆ? ಅಲ್ಲ, ಸಂಗಿದನ. ನನ್ನ ತಮ್ಮನ ಆಗೋದು, ಅವನು ಸಂಗಿದನ. ಹಾಂ, ಐಕೆ ಮುಖ ನಿಂತರನೇ ಇದೆ ನೋಡಕ್ಕೆ. ಒಂದು ಸಂದಿದೆ. ಇಲ್ಲ ಕಣೋ, ನಿಂತರನೇ ಇದ್ದಾನವನು. ನೀನ್ ಯಾಕೋ ನೋಡಕ್ ಇವನ್ ತರನೇ ಇದೆಯಾ? ಇಲ್ಲ. ಇಲ್ವಾ? ಇವನ್ ಜಾಸ್ತಿ ತಲೆ ಹರಟೆ ಮಾಡ್ತಾನ, ನೀನ್ ಜಾಸ್ತಿ ತಲೆ ಹರಟೆ ಮಾಡೋದ? ನಾನು. ನೀನಾ? ಮತ್ ನೀನ್ ಯಾಕೆ ಅಲ್ಲಿ ಕೂತಿದ್ಯಾ? ಇಲ್ಲಿ ಬರ್ಬೇಕು ತಾನೆ? ಬಾಯಿಲಿ ನೀನು. ಮೈಕ್ ತಗೊಂಬ. ಏನ್ ನೋಡ ಮದು, ಇವರಿಬ್ರು ಒಂದೇ ತರ ಇಲ್ವೇನೋ? ಒಂದೇ ತರ ಇದಾರೆ ತಾನೆ? ಮತ್ತೆ ಇಲ್ಲ ಅಂತ ಹೇಳ್ತೀರಾ? ನೋಡ್ದ, ಅವ್ನು ಹೇಳ್ದ ಒಂದೇ ತರ ಇದಾರೆ ಅಂತ. ನೀನ್ ತಮ್ಮ, ಇವನ ಅಣ್ಣನಾ? ನೀನ್ ಯಾಕೋ ಇಲ್ಲಿ ಬಂದೆ? ನಾವು ಒಂದೇ ತರ ಇದೀವಿ, 3 ಜನ. ಹಂಗೆ ಹಾಕ, ಹಂಗೆ ಕೊಟ್ರೆ ಯಾವ ಅಂಗಲಿಂದ ಇವ್ರ ತರ ಇದೀವ? ಬಾಯಿಲಿ ಮಧ್ಯದಲ್ಲಿ ಬಾ. ಯಾವ ಆಂಗಲಿಂದನಾದ್ರೂ ಇವ್ರು 3 ಜನ ಒಂದೇ ತರ ಕಾಣ್ತಾ ಇದಾರ? ಏನು, ಯಾವ ಧೈರ್ಯದ ಮೇಲೆ ಬಂದೆ ನೀನು? ನಾನು ಕೂತ್ಕೊಂಡ್ಬಿಡ್ತೀನಿ. ನಾವು 4 ಜನನು ಒಂದೇ ತರ ಇದೀವಿ, ಓಕೆನಾ? ಏಯ್, ನಾನು ನಿನ್ ಥರನೇ ಇದ್ದೀನಲ್ವೇನೋ? ಹೌದಾ? ಸರಿ, ನೀನು ಹೋಗಿ ಕೂತ್ಕೋ. ನಾನು ಇವನ ಹತ್ರ ಕತೆ ಹೇಳ್ತಾನಂತೆ, ಹೇಳ್ಸೋಣ ಆಯ್ತಾ? ಒಂದೇ ಥರ ಇದ್ದೆ ಕಣೋ, ಹೋಗಿ ಕೂತ್ಕೊಳ್ಳೋ. ಬರೋ, ನೀನು ಕೂತ್ಕೊಳ್ಳೋ. ನೀನೇನೋ ಕತೆ ಹೇಳ್ತೀಯ ಅಂತ ಚೆನ್ನಾಗಿ, ಹೌದಾ? ಏನು ಕತೆ ಹೇಳ್ತೀಯಾ? ರೈಮ್ಸ್ ಹೇಳ್ತೀನಿ. ರೈಮ್ಸ್ ಹೇಳ್ತೀಯಾ? ಲಾಸ್ಟಲ್ಲಿ ಹೇಳ್ತೀಯ ರೈಮ್ಸು? ನನಗೆ ಜ್ಞಾಪಕ ಇದೆಯಾ ನಿಂಗೆ? ಮರ್ತೋಗಿಲ್ಲ ತಾನೆ? ನೀನು ಚೆನ್ನಾಗಿ ಹೇಳ್ತೀಯ, ಅವ್ನು ಚೆನ್ನಾಗಿ ಹೇಳ್ತಾನ ರೈಮ್ಸು? ಅವನು ಚೆನ್ನಾಗಿ ಹೇಳ್ತಾನ. ನೀನು ಎಷ್ಟನೇ ಕ್ಲಾಸು? ನಾನು 10ನೇ ಕ್ಲಾಸು. ತುಂಬ ಥ್ಯಾಂಕ್ಸ್ ಸರ್. 10ನೇ ಕ್ಲಾಸ್. ಇವನು 10ನೇ ಕ್ಲಾಸ್ ಅಂತೆ, ನೀನು ಎಷ್ಟನೇ ಕ್ಲಾಸು? ಫಸ್ಟ್ ಸ್ಟ್ಯಾಂಡರ್ಡ್. ನೀನು ಫಸ್ಟೇ ಸ್ಟ್ಯಾಂಡರ್ಡಾ? ನೀನು ಫಸ್ಟ್ PUC ಇರಬೇಕಲ್ಲ? ಇಲ್ಲ. ಸರಿಗೆ ಹೇಳು. ಫಸ್ಟ್ ಸ್ಟ್ಯಾಂಡರ್ಡ್. ಅವನು 10ನೇ ಕ್ಲಾಸ್ ಅಂತೆ ಅವನು, ಹೌದಾ? ಇಲ್ಲ. ಮತ್ತು ಅವನು ಹಂಗೆ ಹೇಳ್ತಾ ಇದ್ದಾನೆ? ಇಲ್ಲ, ಓದ್ತಾ ಇರೋದು ಫಸ್ಟ್ ಸ್ಟ್ಯಾಂಡರ್ಡು.
ಆದ್ರೆ ಮಾಸ್ಟರ್ ಡಿಗ್ರಿ ಮಾಡಿದ್ದೀನಿ. ಇವರು ಮಾಸ್ಟರ್ ಡಿಗ್ರಿ ಮಾಡಿದಾರಂತೆ, ಅವರು 10th ಸ್ಟ್ಯಾಂಡರ್ಡ್ ಮಾಡಿದಾರಂತೆ. ಇವರೆಲ್ಲ PhD ಮಾಡಿ ನನ್ನ ತಲೆಗೆಡ್ಸಕ್ ಮುಂಚೆ ರಾಮರಾಜ್ ಕಾಟನ್ ಪಂಚೆಗಳು ಹಾಗೂ ಶರ್ಟ್ಗಳು ಅರ್ಪಿಸುವ ತರ್ಲೆ ನನ್ನ ಮಕ್ಕಳು ಇಲ್ಲೆಲ್ಲರೂ ಬರೀ ತಿಕ್ಲು 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 ಕಾರ್ಯಕ್ರಮದಲ್ಲಿ ಒಂದು ಸಣ್ಣ ಬ್ರೇಕ್ ತಗೊಂಡು ಬೇಗ ವಾಪಸ್ ಬನ್ನಿ. ರಾಮರಾಜ್ ಕಾಟನ್ ಪಂಚೆಗಳು ಹಾಗೂ ಶರ್ಟ್ಗಳು ಅರ್ಪಿಸುವ ತರ್ಲೆ ನನ್ನ ಮಕ್ಕಳು ಇಲ್ಲೆಲ್ಲರೂ ಸ್ವಲ್ಪ ತಿಕ್ಲು 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 ಕಾರ್ಯಕ್ರಮಕ್ಕೆ ಮತ್ತೆ ವೆಲ್ಕಮ್ ಬ್ಯಾಕ್. ಇಷ್ಟೊತ್ತು ಇವ್ರುಗಳು ನನ್ನನ್ನು ಆಟಾಡ್ಸಿದ್ದಾರೆ. ಈಗ ನಾವು ಇವ್ರನ್ನ ಆಟಾಡ್ಸಿದ್ರೆ ಚೆನ್ನಾಗಿರುತ್ತೇನೋ? ಸೂಪರ್ ಆಟ ತಂದಿದ್ದೀನಿ. ರೆಡಿ ಇದೆಯಾ ನೋಡಕ್ಕೆ? ನೀವ್ ರೆಡಿ ಇದ್ದೀರಾ ನೋಡಕ್ಕೆ? ಯಾರು ರೆಡಿ ಇದ್ದೀರಾ? ಕೈ ಎತ್ತಿ. ಓಕೆ, ಎಲ್ಲರೂ ರೆಡಿ ಇದ್ದಾರೆ. ನೀವು ರೆಡಿ ಇದ್ದೀರಾ ನೋಡಕ್ಕೆ? ಪ್ರಾಪರ್ಟೀಸ್ ಬರ್ಲಿ. ಆಯ್ತು, ಈಗ ಪ್ರಾಪರ್ಟೀಸ್ ಬಂದಾಗಿದೆ. ಈಗ ನೀವು ಏನ್ ಮಾಡ್ಬೇಕು ಅಂದ್ರೆ ಕಷ್ಟಪಟ್ಟು ಬೆವರು ಸುರಿಸಿ, ಇದ್ರ ಮೇಲೆ ಸುರಿಸ್ಬೇಡಿ, ಸೈಡಿಗೆ ಸುರಿಸಿ, ಆಯ್ತಾ? ಬೆವರು ಸುರಿಸಿದ ಮೇಲೆ ಏನ್ ಮಾಡ್ಬೇಕು? ಇದನ್ನ ತಗೋಬೇಕು, ತಗೊಂಡು ಕಟ್ ಮಾಡಬೇಕು. ಕಟ್ ಮಾಡಿದ್ಮೇಲೆ ಇದ್ರೊಳಗೆ ಚಾಕ್ಲೇಟ್ ಸಾಸ್ ಇದೆ, ಬಟರ್ ಇದೆ, ಟೊಮ್ಯಾಟೊ ಇದೆ, ಸೌತೆಕಾಯಿ ಇದೆ. ಸ್ಯಾಂಡ್ವಿಚ್ ಚಕ್ಕದಾಗಿ ಮಾಡಬೇಕು. ನೀವು ಹೋಟ್ಲಲ್ಲಿ ತಿಂದಿದೆಯಲ್ಲ ಆ ಥರನೇ ಮಾಡಬೇಕು. ರೆಡಿ ಇದೆಯಾ? ಇದನ್ನೆಲ್ಲ ಮಾಡಿದ್ಮೇಲೆ ನಾವು ಯಾರಿಗೆ ಕೊಡ್ತೀವಿ ಟೇಸ್ಟ್ ಮಾಡೋಕ್ಕೆ? ಮಧುಗೆ. ತಿನ್ನೋದೇ ಇಲ್ಲ. ಮತ್ತೆ ಯಾರು ತಿನ್ನೋದು ಇದನ್ನ? ಅದೆಲ್ಲ ನನಗೆ ಗೊತ್ತಿಲ್ಲ. ಬೆವರು ಸುರ್ಸ್ ಮಾಡ್ತಾರೆ, ನೀನು ತಿಂತಿದ್ಯಾ ಅಷ್ಟೇ. ನೀವು ರೆಡಿ ಇದ್ದೀರಾ ಮಾಡಕ್ಕೆ? ಅವನೇ ತಿನ್ಕೋತಾನಂತೆ. ಬಿಟ್ಟು ನಿನಗೆ ತಿನ್ನಿಸ್ತೀನಿ ನಿನಗೆ ಬಿಡಲ್ಲ ನಾನು. ಇವತ್ತು ನಾನು ನೋಡ್ದೆ ಇಂಟರ್ವ್ಯೂ ಇದೆಯಲ್ಲ, ನೋಡ್ಕೊ ನೀನು. ಚಾಲೆಂಜ್ ರೆಡಿನಾ? ಹೊಟ್ಟೆ ಸ್ವಲ್ಪ ಖಾಲಿ ಮಾಡ್ಕೊ, ಬರುತ್ತೆ 4 ಬರ್ಗರು. ಓಕೆ, ಇವಾಗ ನೀವೆಲ್ಲ ರೆಡಿ ಇದ್ದೀರಾ ಮಾಡಕ್ಕೆ? ಯಾರು ಚೆನ್ನಾಗಿ ಮಾಡ್ತಾರೋ ಅವ್ರಿಗೊಂದು ಗಿಫ್ಟ್ ಇದೆ. ಸೊ ಯಾರು ಚೆನ್ನಾಗಿ ಮಾಡ್ತೀರಾ? ನಾನು. ಬನ್ನಿ ಎಲ್ಲರೂ. ರೆಡಿ ಇದೆಯಾ? ಇವ್ರ ಟೈಮ್ ಸ್ಟಾರ್ಟ್ ಮಾಡೋಣ. ನಿಮ್ಮ ಸಮಯ ಶುರು ಆಗುತ್ತೆ ಈಗ. ಬೇಗ ಬೇಗ ಬೇಗ. ಕಟ್ ಮಾಡೋದಲ್ವ, ಅದ್ರೊಳಗೆಲ್ಲ ಹಾಕು. ಅದು ಬಟರು, ಚಾಕ್ಲೇಟ್ ಸಾಸ್ ಎಲ್ಲ ಇದೆ, ಹಚ್ಚು. ಇದ್ರೊಳಗೆ ಅದಾಕು, ಅದ್ರೊಳಗೆ ಇದಾಕು, ಅದ್ರೊಳಗೆ ಹಾಕು. ಅದು ಇನ್ನೊಮ್ಮದು ಸೂಪರ್. ನೀನು ಹಚ್ಚ. ಸೂಪರ್, ಇವಳು ಎಷ್ಟು ಚೆನ್ನಾಗಿ ಮಾಡ್ತಾ ಇದ್ದಾಳೆ ನೋಡು. ತಲೆ ಸುತ್ತದೇನೋ? ಒಂದು ಟೆಸ್ಟ್ಗೆ ಎಷ್ಟು ತಲೆ ಸುತ್ತದೆ ಅಂದ್ರೆ? ಹಾಂ ಸರಿ, ಓಕೆ. ಇವಾಗ ಎಲ್ಲರೂ ರೆಡಿ ಇದ್ದೀರಾ? ಯಾರು ಚಿನ್ನ? ಅಯ್ಯೋ ನನ್ನ ಬಂಗಾರ. ಚಂದಮಾಮ ನೋಡಲ್ಲಿ, ಕೊಡು ನಿನ್ ಬನ್ನು. ಚಂದಮಾಮ ನೋಡಲ್ಲಿ. ಒಳ್ಳ ಬುಬ್ಬಾ, ತಿನ್ನು ಚಿನ್ನ. ಚಂದಮಾಮ ನೋಡಿ ತಿನ್ನು. ಬೇಡವಾ? ಒಂದು ಕೆಲಸ ಮಾಡೋಣ, ನಾನು ನೀನು ಯಾಕೆ ಕಷ್ಟಪಡೋದು? ಇಷ್ಟು ಚೆನ್ನಾಗಿ ಮಾಡಿದ್ದಾರೆ, ಇದನ್ನೆಲ್ಲ ಫಸ್ಟ್ ಹೆಂಗ್ ಅಂತ ಇದ್ದೀರಾ? ಏನ್ ಸರ್, ಏನ್ ಅರ್ಥ ಆಯ್ತು ನಿಮ್ಗೆ? ನಮ್ಮ ಹತ್ರನೇ ಟಾರ್ಗೆಟ್ ಇರಂಗಿದೆ. ಹೆಂಗ್ ಗೊತ್ತಾಯ್ತು ಸರ್? ಅದು ಒಂಥರ ಕರುಳು ಅಂತಾರ ನೋಡಿ, ಅದು ಎಷ್ಟು ಚೆನ್ನಾಗಿ ಅರ್ಥ ಮಾಡ್ಕೊಂಡ್ಬಿಡ್ತೀರಾ ನೀವು. ಫಸ್ಟ್ ಗಾನವಿ ಪೇರೆಂಟ್ಸ್ ಬರ್ರಪ್ಪ. ತುಂಬಾ ಕಿತ್ತು ಕಿತ್ತು ಬಿಸಾಕ್ಬಿಡಿದಾಳು ಅವಳು. ಇದನ್ನ ತಿನ್ನಕ್ ನಮ್ಗೆ ಸಾಧ್ಯ ಇಲ್ಲ. ಅಲ್ಲ ಮೇಡಮ್, ಏನಿದು? ನಿಮ್ಮನ್ನ ಒಬ್ರನ್ನೇ ಬಲಿಕ ಬಕ್ರ ಮಾಡ್ಬಿಟ್ರಲ್ಲ ಯಜಮಾನ್ರು. ಭಾರಿ ಜಾಣ್ರಿದ್ದೀರಾ ಸರ್ ನೀವು. ಹೆಂಗ್ ಅನಿಸ್ತಾ ಇದೆ ಮೇಡಮ್ ನೋಡಿ? ತುಂಬಾ ಚೆನ್ನಾಗಿದೆ. ಮನಸಾರೆ ಹೇಳಿ. ಮನಸಾರೆ ತುಂಬಾ ಚೆನ್ನಾಗಿದೆ. ತುಂಬಾ ಚೆನ್ನಾಗಿ ಕಾಣ್ತಾ ಇದೆಯಾ? ಹೌದು. ಏನಂತಾರೆ ಮೇಡಮ್ ಇದನ್ನ? ಚೌಚೌ ಬಾತ್ ಅನ್ಬೋದು. ಚೌ ಚೌ ಬಾತ್. ಬರ್ಗರ್ ಚೌ ಚೌ ಬಾತ್ನ ತಿನ್ಸು ಚಿನ್ನ ಅಮ್ಮಂಗೆ. ಯಾರು ಫುಲ್ ತಿಂತಾರೋ ಅವ್ರು ವಿನ್ನರು. ತಿನ್ಸು ಫುಲ್. ಬೇಗ ಬೇಗ, ಟೈಮ್ ಮುಗ್ದೋಗುತ್ತೆ. ಅದು ಇವ್ರು ಇನ್ನೂ ಜಾಣ್ರಿದ್ದಾರೆ. ಮಗಳೇ ಆಗ್ತಿದ್ದಾರೆ. ಒಬ್ರೆ ಚಾಕ್ಲೇಟ್
ಎಲ್ಲ ತಿಂದ್ರೆ ನಿಮ್ಗೆ ಹೊಟ್ಟೆ ನೋವು ಬಂದ್ಬಿಡುತ್ತೆ. ಸೌತೆಕಾಯಿ, ಕ್ಯಾರೆಟ್, ಟೊಮೆಟೊ ಪೀಸ್ ತೊಗೊಂಡೋಗಿ ಅವ್ರಿಗೆ ಕೊಡಿ. ತುಂಬಾ ಥ್ಯಾಂಕ್ಸ್. ಓಕೆ, ಲಾರ್ಡ್ ಶಿವ ಅವ್ರ ಪೇರೆಂಟ್ಸ್ ರೆಡಿ ಇದ್ದೀರಾ? ಯಾರು ಬರ್ತೀರಾ? ಅವ್ರ ಅಮ್ಮನೇ ಬರೋದು. ಅಯ್ಯೋ ಅದೆಲ್ಲ ಮೇಡಮ್ ಕೂತ್ಕೊಳ್ಳಿ ಮೇಡಮ್. ಬನ್ನಿ ಸರ್, ನೀವೇ ಬನ್ನಿ ಸರ್. ಯಾವತ್ತಾದ್ರೂ ಬರ್ಗರು ಸ್ಯಾಂಡ್ವಿಚ್ ತಿನ್ಸಿದ್ದೀರಾ ಅವನಿಗೆ? ತಿಂದಿದ್ದಾನೆ. ತಿಂದ್ಬಿಟ್ಟು ಹಿಂಗ್ ಮಾಡಿದಾನಲ್ಲ, ಚೆನ್ನಾಗಿ ಮಾಡಿದ್ದಾನೆ. ಚೆನ್ನಾಗಿ ಮಾಡಿದಾನಲ್ಲ. ಲಾಸ್ಟ್ ಅಲ್ಲಿ ಸಿಕ್ಕಾಪಟ್ಟೆ ಟೇಸ್ಟ್ ಬರುತ್ತೆ. ಅದು ಹಿಂಗ ಅನ್ನಲ್ಲ, ಸೂಪರ್ ಟೇಸ್ಟ್ ಬರುತ್ತೆ. ಲವ್ ಕೊಟ್ಟಿರೋದು. ನೋಡು ಮತ್ತಿನ್ನೊಂದ್ಸಲ ತೋರಿಸಿ ಹಿಂಗ್ ಮಾಡಿದ್ರೆ ತಿನ್ನ ಇವಾಗ ಪಪ್ಪಂಗೆ. ನೀವೇ ತಿನ್ನಿ ಸರ್. ಬರ್ಗರ್ ತರಾನೇ ತಿನ್ಬೇಕು, ಫೀಲ್ ಹಂಗೆ ಇರಬೇಕು. ಬರ್ಗರ್ ಸರ್, ಬರ್ಗರ್ ತಿನ್ನಿ. ಅದು ಹೆಂಗ ಅನ್ನಿಸ್ತಾ ಇದೆ? ಚೆನ್ನಾಗಿ ಮಾಡಿದ. ನೀನು ಅದ್ದು ತಾನೇ ಇದೆಯಲ್ಲೋ, ಫುಲ್ ಸ್ಪೂನ್ ಹಾಕೊಂಡು ಕುಡ್ಕೊಂಡ್ಬಿಡತ್ಲ. ಸ್ಪೂನ್ ತಗೋ, ಅದು ತಿನ್ನು. ಥ್ಯಾಂಕ್ ಯು ಸರ್. ನೀನ್ ಬಿಡ್ಬೇಡ ಕಣ. ಗ್ರೀಷ್ಮಾಕನ್ ಪೇರೆಂಟ್ಸ್ ಯಾರು ಬರ್ತಾ ಇದ್ದೀರಾ? ಓ ಸರ್ನೇ ಕಳಿಸ್ಬಿಟ್ರಾ? ಬನ್ನಿ ಬನ್ನಿ ಸರ್. ನೀವು ಕೆಲ್ಸಕ್ಕೆ ಹೋಗ್ತೀರಾ, ಎಲ್ಲಿ ಹೋಗ್ತೀರಾ ಅಂತ ಅವಳಿಗೆ ಇನ್ನೂ ಹೇಳ್ಕೊಟ್ಟಿಲ್ಲ. ಅದೇ ಕೋಪದಲ್ಲಿ ಅವಳೆಲ್ಲ ಹರಿದು ಬಿಸಾಕ್ತಿದ್ದಾಳೆ. ಯಾವ ಪೀಸ್ ಆಯ್ಕೋತೀರಾ ನಿಮ್ಮ ಬಿಟ್ಟಿರೋದು. ಸರ್ ನೀವು ಎಷ್ಟು ಕ್ಲೇವರ್ ಅಂತ ನನಗೆ ಗೊತ್ತು. ಸೈಡಲ್ಲಿ ಬಂದು ತಗೊಳ್ಳೋದಲ್ಲ, ಫುಲ್ ಖಾಲಿ ಮಾಡಿ. ಈ ಕಡೆ ಇದು ಹೇಗಿದೆ ಸರ್? ಉಪ್ಪು ಖಾರ ಕೊಟ್ಟಿಲ್ಲ, ಬಟ್ ಇದು ಬರ್ಗರ್ ಅದರಿಂದ ಕೊಟ್ಟಿದ್ರೆ ಇನ್ನೂ ಚೆನ್ನಾಗಿ ಹಾಕಿರೋದು. ಒಳ್ಳೆ ಮಿಕ್ಸ್ಚರ್ ಹಾಕಿ ನೆಕ್ಸ್ಟ್ ರೌಂಡ್ ಅಲ್ಲಿ ಇರುತ್ತೆ ಸರ್. ಮಿಕ್ಸ್ಚರ್ ಆಗಿ ಕೊಡ್ತಾರೆ, ನೀವು ಕೂತ್ಕೊಳ್ಳಿ ಸದ್ಯಕ್ಕೆ. ಥ್ಯಾಂಕ್ ಯು. ನೀನು ತಿಂತೀಯ? ನಿಮ್ಮ ಅಪ್ಪ ಅಮ್ಮನ ಕರ್ಸ್ಲಾ ಬೇಡವಾ? ಕರ್ಸ್ಲಾ? ಸಿಮೆಂಟಿಂಗ್ ಹಾಕಿ ಸಿಮೆಂಟ್ ಫುಲ್ ಮುಗ್ಸಕ್ ಮುಂಚೆ ಬಂದ್ಬಿಡ್ರಪ್ಪ ಪೇರೆಂಟ್ಸು. ಏನ್ ನಿನ್ನ ಹೆಸರು? ಮೋನಿಕಾ. ನೋಡಲ್ಲಿ ಒಂದ್ ಸ್ವಲ್ಪ ಧೈರ್ಯ ಮಾಡು. ತಿಂತೀಯಾ? ತಿನ್ನೋ ಧೈರ್ಯ ಮಾಡಿದ್ದೀನಿ. ಮಾಡಿದ್ಯಾ? ಮುಂದೇನಾಗುತ್ತೋ ಗೊತ್ತಿಲ್ಲ. ಅವನಂತೂ ಬಿಡದೆ ಅದನ್ನ ಮುಗ್ಸಕ್ ರೆಡಿ ಇದ್ದಾನೆ. ನೀವು ತಗೊಳ್ಳಿ, ಹೇಳ್ತೀನಿ. ತಟ್ಟೆ ತಗೊಳ್ಳಿ. ಇವ್ರೆಲ್ಲರಿಗಿಂತ ಜಾಸ್ತಿ ಇವನೇ ಬೆವರು ಸುರಿಸಿ ಅದನ್ನ ಮಾಡಿ. ಸಿಕ್ಕಾಪಟ್ಟೆ ಬೆವರು ಸುರಿಸಿದಾನೆ ಅದ್ರ ಮೇಲೆ. ನನ್ನ ಅಮ್ಮ ಅಲ್ವಾ, ನಂತರ ಅವನು ಬೆವರು ಜಾಸ್ತಿ ಬೆವರು ಸುರಿಸೋ ಫ್ಯಾಮಿಲಿ ನಿಮ್ದು. ಸೊ ಏನ್ ಟೆನ್ಷನ್ ಇಲ್ಲ ನಿಮ್ಗೆ. ಥ್ಯಾಂಕ್ ಯು ಸೋ ಮಚ್ ಮೋನಿಕಾ. ಥ್ಯಾಂಕ್ ಯು. ಒಂದ್ ಹೇಳ್ರಪ್ಪ, ಇದನ್ನೆಲ್ಲ ನಾನು ಕ್ಲೀನ್ ಮಾಡಕ್ ಹೇಳಲ್ಲ ಅಥವಾ ನೀವೇ ಕ್ಲೀನ್ ಮಾಡ್ತೀರಾ? ನಾವೇ ಕ್ಲೀನ್ ಮಾಡಿ. ನೀವೇ ಕ್ಲೀನ್ ಮಾಡ್ತೀರಾ? ಮಾಡಿ. ತಿನ್ನಿ ತಿನ್ನಿ ತಿನ್ನಿ, ಬೇಗ ತಿನ್ನಿ. ಮಗನೇ, ಇನ್ ಮುಂದೆ ನನ್ನ ಮುಂದೆ ಡೈಲಾಗ್ಸ್ ಹೊಡಿಬೇಡ. ಏನೇನು ಡೈಲಾಗ್ಸ್ ಹೊಡಿದ್ರೆ ಏನಾಗುತ್ತೆ? ಹಿಂಗಾಗುತ್ತೆ. ಹಿಂಗಾಗ್ಬಾರ್ದಂದ್ರೆ ಏನ್ ಮಾಡ್ಬೇಕು? ಬೇಡ ಬಿಡು, ನೀನು ತುಂಬಾ ಬೆವರು ಸುರಿಸ್ತಾ ಇದೀಯ. ಸರಿ ಬಿಡ್ರೋ, ಹೋಗ್ಲಿ, ಕ್ಲೀನ್ ಮಾಡಿಸ್ತೀನಿ. ಸಾಕು ತಿಂದಿದ್ದು. ನಾನು 2 ನಿಮಿಷ ಎಲ್ಲ ಹೋಗ್ಬಿಟ್ಟು ಬರ್ಬೇಕು. 2 ನಿಮಿಷ ಎಲ್ಲಿಗೆ ಹೋಗ್ಬೇಕು? ಹೋಗು. ನೀನು ಹೋಗು. ಅಷ್ಟಲ್ಲಿ ನಾವೊಂದು ಬ್ರೇಕ್ ತಗೋತೀವಿ. ನೀವು ಹೋಗ್ಬಿಟ್ಟು ಬನ್ನಿ. ಯಾರಾದ್ರೂ ನೋಡ್ರೋ ಪಾಪ. ಇನ್ನು 2 ನಿಮಿಷಕ್ಕೆ ಇವರು ಹೋಗಕ್ ಮುಂಚೆ ರಾಮರಾಜ್ ಕಾಟನ್ ಪಂಚೆಗಳು ಹಾಗೂ ಶರ್ಟ್ಗಳು ಅರ್ಪಿಸೋ ತರ್ಲೆ ನನ್ನ ಮಕ್ಕಳು. ಇಲ್ಲೆಲ್ಲರೂ ಬರೀ ತಿಕ್ಲು ಕಾರ್ಯಕ್ರಮದಲ್ಲಿ ಒಂದು ಸಣ್ಣ ಬ್ರೇಕ್ ತಗೊಂಡು ವಾಪಸ್ ಬನ್ನಿ. ಯಾರಿಗೂ ಹೋಗ್ಬೇಕು? ರಾಮರಾಜ್ ಕಾಟನ್ ಪಂಚೆಗಳು ಮತ್ತು ಶರ್ಟ್ಗಳು ಅರ್ಪಿಸುವ ತರ್ಲೆ ನನ್ನ ಮಕ್ಕಳು. ಇಲ್ಲೆಲ್ಲರೂ ಬರೀ ತಿಕ್ಲು ಕಾರ್ಯಕ್ರಮಕ್ಕೆ ನಿಮ್ಮೆಲ್ಲರಿಗೂ ಪ್ರೀತಿಯ ಸ್ವಾಗತ. ಮತ್ತೆ ಮುಗಿತಾ ಇಲ್ಲ? ಮುಗೀತಕ್ಕ. ಎಲ್ಲ ಸುಗಮವಾಗಾಯ್ತಾ ಕಾರ್ಯಕ್ರಮ ಎಲ್ಲ? ಇವಾಗ ನಮ್ಮ ಕಾರ್ಯಕ್ರಮನ ಮುಂದುವರ್ಸೋಣ. ನಿಮ್ದೆಲ್ಲ ಸುಗಮವಾಗಾಯ್ತಾ? ರೆಡಿ ಇದ್ದೀರಾ? ಪ್ರೋಗ್ರಾಮ್ ಶುರು ಮಾಡೋಣ. ಮತ್ತೆ ಈಗ ಏನು ಮ್ಯಾಟ್ರು ಅಂದರೆ, ಇಷ್ಟೊತ್ತು ನೀವುಗಳು ಆಟ ಆಡಿದ್ರಿ. ಈಗೇನು ಅಂದರೆ ನಿಮ್ಮ ಪೇರೆಂಟ್ಸ್ ಇಲ್ಲಿ ಬಂದು ಆಟ ಆಡ್ತಾರೆ. ಓಕೆನಾ? ಯಾರು ಪಪ್ಪ ಅಥವಾ ಮಮ್ಮಿ ಸಕ್ಕದಾಗ ಆಡ್ತಾರೋ ಅವ್ರ ಮಗುಗೆ ಗಿಫ್ಟ್ ಇದೆ. ಯಾರು ಪಪ್ಪ ಚೆನ್ನಾಗಿ ಆಡ್ತಾರೆ? ಪಪ್ಪ. ಹೌದಾ? ಯಾರು ನೋಡೋಣ ಯಾರು ಚೆನ್ನಾಗಿ ಆಡ್ತಾರೆ ಅಂತ. ಯಾರು ಜನ ಎಲ್ಲರೂ ರೆಡಿ ಇದ್ದೀರಪ್ಪ ಆಟ ಆಡೋಕ್ಕೆ? ಸ್ಯಾಂಡ್ವಿಚ್ ತಿಂದು ಎಷ್ಟು ನಿಮ್ಮ ಮುಖದಲ್ಲಿ ಕಳೆ ಬಂದ್ಬಿಟ್ಟಿದೆ ಅಂದ್ರೆ ಹೇಳಕ್ಕಾಗ್ತಿಲ್ಲ ನನಗೆ. ಸ್ವಲ್ಪ ಕಷ್ಟಕ್ಕೆ ಕೊಡೋಣ ಕಣೋ ಇವತ್ತು. ನೆನ್ನೆ ಸಕ್ಕದಾಗಿ ಕೊಟ್ಟಿದ್ವಿ, ಇವತ್ತೇನು ಕೊಡೋಣ? ಮಧು, ಚಿಕ್ಕ ವಯಸ್ಸಲ್ಲಿ ನಿಂದೇನು ಚಿಕ್ಕ ವಯಸ್ಸೇ ನಿಂದು. ಕುಂಟೆಬಿಲ್ಲೆ ಆಡ್ತೀಯ ನೀನು? ಹೆಂಗೆ ಆಡೋದು ಹೇಳು? ಮೈ ಮೇಲೆ ಆಟ ಆಡ್ಬಿಡು ಕುಂಟೆಬಿಲ್ಲೆ. ಹಾಕೋ ಹಿಂಗೆ. ನೀವೆಲ್ಲ ಚಿಕ್ಕ ವಯಸ್ಸಲ್ಲಿ ಕುಂಟೆಬಿಲ್ಲೆ ಆಡಿದ್ದೀರಾ? ಯಾರ್ಯಾರು ಆಡಿದ್ದೀರಾ? ಕೈ ಎತ್ತಿ. ನಾನು ಆಡಿದ್ದೀನಿ. ಮೇಡಮ್, ನೀವು ಕುಂಟೆಬಿಲ್ಲೆ ಆಡಿಲ್ವಾ?
US ಬೆಳೆದ್ರಾ? ಸೊ ಎಲ್ಲರೂ ಕುಂಟೆ ಬಿಲ್ಲೆ ಆಡಿದ್ದೀರಾ. ಓಕೆ, ಇವಾಗ ಇಲ್ಲಿ ಯಾರು ಸಖತ್ತಾಗಿ ಕುಂಟೆ ಬಿಲ್ಲೆ ಆಡ್ತಾರೆ ಅಂತ ನೋಡ್ಬೇಕು. ಚಾಲೆಂಜ್. ಓಕೆ, ಫಸ್ಟ್ ಗುಂಡಮ್ಮ ನೀನ್ ಬಾ. ಗುಂಡಮ್ಮ. ಹಾ, ಈಗ ಇವರ ಅಪ್ಪ ಬರ್ಲಿ. ಓಕೆ, ಇವಾಗ ನೆಲ ಈ ತರ ಇದ್ರೆ ಕುಂಟೆ ಬಿಲ್ಲೆ ಆಡಿದ್ರೆ ಹಿಂಗೆ ಈಸಿ ಆಗೋಗುತ್ತಲ್ಲ, ಅದಕ್ಕೆ ನೆಲ ಈ ತರ ಇರಬಾರ್ದು. ಯಾವ ತರ ಇರಬೇಕು ಅಂತ ಎಲ್ಲರೂ ಒಂದ್ಸಲ ಸ್ಟೇಜ್ ನೋಡಿ. ಚೆನ್ನಾಗಿದೆ, ಮಕ್ಕಳಾಡ್ತಿದ್ರು, ಹಾ, ಇವತ್ತು ನೋಡ್ತಾ ಇದ್ದೀನಿ. ಇವಾಗ ಏನ್ ನಾನು ಹೊಸ ಟ್ವಿಸ್ಟ್ ಕೊಡ್ತಾ ಇದ್ದೀನಿ ಅಂದ್ರೆ, ನೀವು ಇವಳನ್ನ ಕುಸುಮರಿ ಮಾಡ್ಕೊಂಡು ಕುಂಟೆ ಬಿಲ್ಲೆ ಆಡಬೇಕು. ಸರಿ, ಓಕೆ. ಎಷ್ಟು ಈಸಿ ಅಲ್ವಾ ಸರ್? ಈಸಿನೇ. ನಂದು ವಿಶಾಲವಾದ ಹೃದಯ. ರೆಡಿ ಇದ್ದೀರಾ? ಥ್ಯಾಂಕ್ಸ್. ಇದು ಹೆಂಗ ಅನಿಸ್ತಾ ಇದೆಯಾ ಕುಸುಮುಟ? ಚೆನ್ನಾಗಿದೆ. ಚೆನ್ನಾಗಿದ್ಯಾ? ರೆಡಿ ಇದೆಯಾ? ಪಪ್ಪಂಗೆ ಹೇಳ್ಕೊಡು ಕರೆಕ್ಟ್ ಆಗಾಯ್ತಾ? ಹಾ ಸರ್, ನಿಮ್ಮ ಸಮಯ ಶುರು ಆಗುತ್ತೆ ಈಗ. ಆಡಿದ್ರ ಪಪ್ಪ? ಚೆನ್ನಾಗಾಡಿದ್ರು. ಹೆಂಗ್ ಆಡಿದ್ರು ಪಪ್ಪ? ಚೆನ್ನಾಗಾಡಿದ್ರು, ಆದ್ರೆ ಒಂದ್ ಮನೆ ಬಿಟ್ಟಾಡಿದ್ರು. ಒಂದೇ ಒಂದ್ ಮನೆ ಬಿಟ್ಟು ಆಡಿದ್ರು, ಇನ್ನೆಲ್ಲ ಮುಗಿಸ್ಬಿಟ್ರಲ್ಲ. ಬಟ್ ಸೂಪರ್ ಆಗಿ ಆಡಿದ್ರಾ? ಪಪ್ಪ ಥ್ಯಾಂಕ್ಸ್. ಸರಿ, ಹೋಗ್ಲಿ ಬಿಡಿ ಸರ್, ಸೂಪರ್ ಆಗಿ ಆಡಿದ್ರಿ, ಅದಂತೂ ಸತ್ಯ. ಮಗಳನ್ನ ಹೊತ್ಕೊಂಡು ಬ್ಯೂಟಿಫುಲ್ ಆಗಿತ್ತು ನೋಡೋದಕ್ಕೆ. ಥ್ಯಾಂಕ್ ಯು ಸೊ ಮಚ್. ನಾಟ್ ಶಿವ, ನೀನು ಯಾವತ್ತಾದ್ರೂ ಕುಂಟೆ ಬಿಲ್ಲೆ ಆಡಿದ್ಯಾ? ಆಡಿಲ್ವಾ? ಕುಂಟೆ ಬಿಲ್ಲೆನ ಆಡಿಲ್ವಾ? ಹೌದಾ? ಇವಾಗ ನಿಮ್ಮ ಅಪ್ಪನ ಕರ್ಸೋಣ, ನಿಮ್ಮ ಅಮ್ಮನ ಕರ್ಸೋಣ? ಅಪ್ಪಗೆ. ಹಾ, ಅಪ್ಪಗೆ. ಅಮ್ಮನ ಪಪ್ಪನ? ಪಪ್ಪನ. ಪಪ್ಪ ಪಾಪ ಅವಾಗ್ಲೇ ಕಷ್ಟಪಟ್ಟು ನೀನ್ ಬರ್ಗರ್ ತಿಂದಿದ್ದಾರೆ ಕಣ. ಒಮ್ಮೆ ಬರ್ಲಿ. 9 ತಿಂಗಳು ಹೊತ್ತಿದ್ ಸಾಲದು ಅಂತ ಇಲ್ಲೂ ಹೊರಬೇಕಾದ ಒಂದು ಸಂದರ್ಭ. ಹೆಂಗ ಅನಿಸ್ತಾ ಇದೆ? ನೈಸ್. ನೈಸಾ? ನೈಸ್ ಆಗೇ ಇದೆ ಇದು. ಆದ್ರೆ ಫೀಲಿಂಗ್ ಹೆಂಗಿದೆ? ಫೀಲಿಂಗು ನೈಸ್ ಆಗೇ ಇದೆಯಾ? ಭಯ ಆಗ್ತಾ ಇದೆ. ಭಯ ಆಗ್ತಾ ಇದೆಯಾ? ಯಾವತ್ತಾದ್ರೂ ಆಡಿದೀರಾ ಅಂತ ಕೇಳಿದಾಗ ನೀವು ಕೈ ಎತ್ತಲಿಲ್ಲ, ಏನ್ ಮ್ಯಾಟ್ರು? ತುಂಬಾ ಚಿಕ್ಕ ವಯಸ್ಸಲ್ಲಿ ಆಡಿದ್ದು. ಇವಾಗ ಎಷ್ಟು ವಯಸ್ಸು ನಿಮಗೆ? 60 70? ಅಂದ್ರೆ ತುಂಬಾ ಲಾಂಗ್ ಬೇಕಲ್ಲ, ಚೈಲ್ಡ್ಹುಡ್ ಅಲ್ಲಿ ಆಡಿದ್ದು. ಈಗ ನಾನು ತೋರ್ಸಿದ್ ಗೊತ್ತಾಯ್ತಲ್ವಾ? ನಾನ್ ತೋರ್ಸೋದೇನ್ ಸರ್ ಅಷ್ಟು ಬ್ಯೂಟಿಫುಲ್ ಆಗಿ ತೋರ್ಸಿದಾರೆ. ಗೊತ್ತಾಯ್ತಾ? ರೆಡಿ ಇದ್ದೀರಾ? ಅದನ್ನ ಬೀಟ್ ಮಾಡ್ತೀನಿ ಅಂತ ಅನಿಸ್ತಾ ಇದೆಯಾ? ಶ್ಯೂರ್ ಅಂತೀರಾ? ಟ್ರೈ ಮಾಡ್ತೀನಿ ಅಂತೀರಾ? ನನಗೆ ಗೊತ್ತಿಲ್ಲ. ಆಲ್ ದ ಬೆಸ್ಟ್. ರೆಡಿ ಇದ್ದೀರಾ ಮೇಡಮ್? ರೆಡಿ. ಕುಸುಮುಟ್ಟ ಮಾಡ್ತೀನ ಅಮ್ಮ ಮೇಲೆ. ಅದು ಕಾಲ್ ಸರಿ ಇಟ್ಕೋ. ಹಾ, ಮತ್ತೆ ಇಳಿಸ್ಬಿಟ್ರಲ್ಲ, ಸಾಕಾ? ಓಕೆ ಬಿಡಿ ಮೇಡಮ್, ಸೂಪರ್. ಎಲ್ಲರೂ ಒಂದ್ಸಲ ಚಪ್ಪಾಳೆ ಹೊಡಿರಿ. ಮೇಡಮ್ ಕಬಡ್ಡಿ ಆಡಕ್ ರೆಡಿ. ಸಾರಿ, ಏನ್ ಆಡಕ್ ರೆಡಿ ಇದಾರೆ? ಕುಂಟೆ ಬಿಲ್ಲೆ ಆಡಕ್ಕೆ 1 2. ಓಲಿ ಬಿಡಿ ಬಚ್ಚೆ, ಒದ್ಬಿಡಿ. ಓಲಿ ಬಿಡಿ, ಒದ್ಬಿಡಿ ಓಲಿ. ಹೆಂಗಾಡಿದ್ರು ಮಮ್ಮಿ? ಬಾಯ್ಲಿ. ಹೆಂಗಾಡಿದ್ರು ಮಮ್ಮಿ? ಚೆನ್ನಾಗಾದ್ರು. ಚೆನ್ನಾಗಾಡಿದ್ರಾ? ಆ ಮಮ್ಮಿ ಚೆನ್ನಾಗಾಡಿದ್ರ, ಈ ಮಮ್ಮಿ ಚೆನ್ನಾಗಾಡಿದ್ರ? ಈ ಮಮ್ಮಿ ಚೆನ್ನಾಗಾಡಿದ್ರ? ಇಬ್ರಲ್ಲಿ ಯಾರು ಚೆನ್ನಾಗಾಡ್ಲಿಲ್ಲ? ಕೊನೆಗೂ ಆನ್ಸರ್ ಬಂತು. ಥ್ಯಾಂಕ್ ಯು. ಹೋಗಿ ಕೂತ್ಕೋತೀನಿ. ಥ್ಯಾಂಕ್ ಯು ಮೇಡಮ್. ಅಚ್ಚೆ ಹಾಕ್ಬಿಟ್ಟು ಆಡ್ಬೇಕು. ರೆಡಿ ಇದ್ದೀರಾ? ಓಕೆ, ಸ್ಟಾರ್ಟ್. ಸ್ಟಾರ್ಟ್. ವಾ 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 ವಾ. ಹಾಕಿರೋದೆಲ್ಲ ಸೂಪರ್ ಕೊಂಡ್ರು. ಆಡ್ರು. ಮನೆ ಯಾವನಿಗೆ ಬೇಕು? ಯಾರು ಚೆನ್ನಾಗಿ ಆಡಿದ್ರಿ ಇಬ್ರಲ್ಲಿ? ಇವಾಗ ಯಾರು ಚೆನ್ನಾಗಿ ಆಡಿದ್ದು? ನೀನ ಅವನ? ಅವನು ಅಂದ್ಬಿಟ್ಟಿಲ್ಲೋ. ಯಾರು? ಯಾರು ಚೆನ್ನಾಗಿ ಆಡಿದ್ರ? ಇವನ್ ಚೆನ್ನಾಗಿ ಆಡದ್ನಾ? ಓಕೆ, ಥ್ಯಾಂಕ್ ಯು ನಿತಿನ್. ಥ್ಯಾಂಕ್ ಯು. ಹೋಗಿ ಕೂಚೋತೀನಿ.
ಪಾಪ ಪೇರೆಂಟ್ಸ್ ಮುಖ ನೋಡಿದ್ರೆ ಅಯ್ಯೋ ಪಾಪ ಅಂತ ಅನ್ನಿಸ್ತಾ ಇದೆ ನನಗೆ. ಒಂದು ಕೆಲಸ ಮಾಡ್ತೀನಿ, ಇವ್ರಿಗೆ ಟೀ ಕಾಫಿ ಕೊಡಿಸ್ಬಿಟ್ಟು ಬರ್ತೀನಿ. ಅಲ್ಲಿವರೆಗೂ ನೀವು ಒಂದು ಸಣ್ಣ ಬ್ರೇಕ್ ತಗೊಳ್ಳಿ. ಸಣ್ಣ ಬ್ರೇಕ್ ತಗೊಂಡು ನಿಂದೇನೋ ಪ್ರಾಬ್ಲಮ್ಮು? ಎಲ್ಲ ಪೇರೆಂಟ್ಸ್ ಆಡಿದ್ರು, ನನಗೂ ಆಸೆ ಆಗ್ತಾ ಇದೆ ಆಡ್ಬೇಕು. ಕರೆಸ್ಲಾ ನಿಮ್ಮಪ್ಪನ್ನ ಹೇಳು. ಇಲ್ಲ, ಮತ್ತೆ ನೀವೇ ಆಡ್ಬೇಕು. ನಾನಾ ಏನ್ ಆಡ್ಬೇಕು? ನನ್ನನ್ನ ಹೆಗ್ಲ ಮೇಲೆ ಹಾಕೊಂಡು ಕುಂಟ ಮೇಲೆ ಆಡ್ಬೇಕು. ನೀನ್ ನೋಡು, ಅವರೆಲ್ಲ ಚಿಕ್ಕ ಮಕ್ಳು ಕಣೋ. ನೀನು ಮಾಸ್ಟರ್ ಡಿಗ್ರಿ ಮಾಡಿದ್ಯಾ ಕಣೋ. ನಿನ್ನನ್ನು ಒತ್ಕೊಳಕ್ ಆಗತ್ತೇನೋ ನನ್ನ ಕೈಲಿ? ಆಗುತ್ತೆ. ಒಂದ್ ಕೆಲಸ ಮಾಡು, ನೀನೇ ನನ್ನನ್ನು ಒತ್ಕೊಂಡ್ಬಿಡು. ಇಲ್ಲ, ಪ್ಲೀಸ್ ಕಣೋ. ಆಗಲ್ಲ. ಯಾರೋ ಐಡಿಯಾ ಹೇಳ್ಕೊಟ್ಟಿದ್ದು ನಿನ್ ತಲೆಗೆ. ಇವಾಗ ಏನು ಆಡ್ಲೇಬೇಕಾ? ಏನ್ ಕೊಡ್ತೀಯ ಆಡಿದ್ರೆ? ಆಡಿದ್ರೆ ಬ್ರೇಕ್ ಕೊಡ್ತೀನಿ. ಬ್ರೇಕ್ ತಗೊಳಕ್ಕೆ ನಾನು ಇವಾಗ ಇಷ್ಟೆಲ್ಲ ಸರ್ಕಸ್ ಮಾಡ್ಬೇಕಾ ನಿನ್ನ ಹತ್ರ? ಆಯ್ತು ಕಣೋ, ನೋಡೇ ಬೇಡ. ಬರೋ, ಆಡಿಸ್ಲಾ? ಆಡ್ಲಾ? ಎಲ್ಲರೂ ಚಪ್ಪಾಳೆ ಹೊಡಿಬೇಕಪ್ಪ. ಮತ್ತೆ ಬರೋ ಬರೋ. ಎಲ್ಲೋ ಇದೆಯಾ? ಅಯ್ಯೋ, ನನಗೆ ಗೊತ್ತು ಕಣೋ, ನನ್ನನ್ನು ಕೊಲೆ ಮಾಡಿ ನೀನೇ ಆಂಕರಿಂಗ್ ಮಾಡಬೇಕು ಅನ್ನೋದು ನಿನ್ನ ದುರುದ್ದೇಶ ಅಂತ. ರೆಡಿ ಇದೆಯಾ? ಸಾಕೇನೋ ಪುಣ್ಯಾತ್ಮ? ಏ ಬೆನ್ಬಿಡದ ಭೂತ, ಯಾಕೋ ಇಳಿಯಂಗೆ ಕಾಣಲ್ವಲ್ಲ ನೀನು? ಒಂದು ಕೆಲಸ ಮಾಡ್ತೀನಿ, ಇವಾಗ ಕರೆಕ್ಟಾಗಿ ಆಟ ಆಡಿದ್ದೀನಿ ತಾನೇ, ಬ್ರೇಕ್ ತಗೋಬೇಕು. ನನ್ನ ಕೈಯಲ್ಲಿ ತೊಗೊಳಕ್ಕಾಗ್ತಿಲ್ಲ, ನೀನೇ ಬ್ರೇಕ್ ತಗೋ. ತಗೊಳ್ಳೋ. ರಾಮರಾಜ್ ಕಾಟನ್ ಪಂಚಗಳು ಮತ್ತು ಶರ್ಟ್ಗಳು ಅರ್ಪಿಸುವ ಕಾರಣ ಹೆಣ್ಮಕ್ಳು ಸ್ಮಾಲ್ ಬ್ರೇಕ್ ತಗೊಂಡು ಬಂದ್ರಪ್ಪ. ಅಷ್ಟೊತ್ತು ತನಕ ಬದುಕಿದ್ರೆ ನೋಡ್ಕೊಳ್ಳಿ. ಬೆನ್ಬಿಡದ ಭೂತ ಬ್ರೇಕ್ ಆದ ನಂತರನೂ ಹೀಗೆ ಕೂತಿದೆ ನೋಡಿ. ನಿಮ್ಗೆ ಹಿಂದೆಂದು ನೋಡದ ಮುಂದೆಂದು ನೋಡಲಾಗದ ವಿಚಿತ್ರ ಕಾಣಿಸ್ತಾ ಇದೆ. ರಾಮರಾಜ್ ಕಾಟನ್ ಪಂಚೆಗಳು ಹಾಗೂ ಶರ್ಟ್ಗಳು ಅರ್ಪಿಸುವ ತರ್ಲೆ ನನ್ನ ಮಕ್ಕಳು. ಇಲ್ಲೆಲ್ಲರೂ ಬರೀ ಚಿಕ್ಲು 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 ಕಾರ್ಯಕ್ರಮಕ್ಕೆ ಮತ್ತೊಮ್ಮೆ ಸ್ವಾಗತ. ಲೋ ಮಧುಸೂದನ್, ಅಪ್ಪಿ ತಪ್ಪಿ ಬರ್ಗರ್ ತಿನ್ಸ್ಬಿಟ್ಟೆ ಕಣ. ನಿನ್ ಕಾಲ್ ಮುಗಿತೀನಿ, ತಪ್ಪಾಯ್ತು, ಇಳಿಯೋ. ಇಲ್ಲ, ಏನ್ ಮಾಡ್ಬೇಕು ನಾನೀಗ? ನನ್ನ ದೆವ್ವ ಅಂತೀರಾ? ಯಾರು ಹೇಳಿದ್ದು? ಛೇ 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 ಛೇ, ಅವಾಗ್ಲೇ ಹೇಳಿಲ್ವಾ? ನಾನು ಹೇಳಲೇ ಇಲ್ಲ, ಅಲ್ಯಾರೋ ಹೇಳಿದವ್ರು. ತಪ್ಪಾಯ್ತು ಕಣೋ. ಇನ್ನೇ ಇಲ್ಲ. ಅಯ್ಯಪ್ಪ, ಆಯ್ತಾ? ಆಯ್ತು. ಸಮಾಧಾನ ಆಯ್ತಾ? ಹೋಗ್ ಕೂತ್ಕೋ. ಈಗ ಇವತ್ತಿನ ನಮ್ಮ ಕೊನೆ ಸುತ್ತು. ಏ ಬಡ ಬಚ್ಚನ್, ಈ ಸುತ್ತಲ್ಲಿ ನಾವ್ ಏನ್ ಮಾಡ್ತೀವಿ? ಕತೆ ಹೇಳ್ತಾ ಇದೀವಿ, ಮತ್ತೆ ಡ್ಯಾನ್ಸ್ ಮಾಡಿಸ್ತಾ ಇದೀವಿ, ಹಾಡು ಹೇಳ್ತಾ ಇದೀವಿ. ಯಾರ್ ಕತೆ ಹೇಳ್ತಾರೆ? ಯಾರು ಡ್ಯಾನ್ಸ್ ಮಾಡ್ತಾರೆ? ನಾನು. ರೆಡಿ ಇದೀರಾ? ನೀನು ರೆಡಿ ಇದೆಯಾ? ಹಾ, ಫಸ್ಟು ಏನ್ ನಿಮ್ಮ ಹೆಸರು? ಮಾರಿಯಮ್ಮ. ಸಾರಿ, ಮಾರಿಯಮ್ಮ ಯಾರು? ನನಗೆ ನೀನ್ ಯಾರಿಗೋ ಮಾರಿಯಮ್ಮ ಅಂತಿದ್ದೆ ಈಗ ತಾನೆ? ಮಾರವ್ವ. ಮಾರಮ್ಮ. ಏ ರಾಜ್ಕುಮಾರ್ ಅಂದ್ರೆ ಯಾರು? ರಾಜ್ಕುಮಾರ್ ಅದೆಲ್ಲ ಬೇಕಾಗಿಲ್ಲ. ಮತ್ತೆ ಇವಾಗ ಏನು ಮ್ಯಾಟ್ರ್ ಏನು? ಇವಾಗ ನೀವ್ ಹೇಳಿದ್ದು ಅಷ್ಟ್ ಮಾಡ್ಬೇಕು ನಾವು. ನಾನು ಏನ್ ಹೇಳ್ದೆ? ನಾನು ಕೇಳ್ದೆ ರಾಜ್ಕುಮಾರ್ ಯಾರು ಅಂತ, ಅಷ್ಟ್ ಮಾಡಿ. ನಾನು ಹೇಳ್ತೀನಿ ನೋಡಿ. ಹೇಳು. ಹುಣ್ಣಿಮೆ ರಾತ್ರಿ ಗಾಳಿಯು ತಂದ ತಣ್ಣನ ರಾತ್ರಿ ಆಯಾಗಿ ನಾ ಮಲಗಿರಲು ಈ ನನ್ನ ಮಂಚವು ಮಾತಾಡಿತು, ನಿನ್ನನ್ನು ಆಚೆಗೆ ದೂಕೆಂದಿತು. ಮಾವ ಬಂದರೆ ಅತ್ತೆ ಕಂಡರೆ ಮಾನ ಹೋಗುವುದು. ಆಡಿ ಒಂದೇ ಚಾಡಿ ನೀನು ಬರ್ಲೇ ಎಲ್ಲ, ಎಣ್ಣೆ ನಿನ್ನ ಹಾರ ಸರಿಯಾಗಿಲ್ಲ. ಪ್ರೀತಿ ಎಂದರೆ ತಪ್ಪೇ ಇಲ್ಲ, ನನಗೆ ಪ್ರೀತಿಯೇ ಬೇಕಾಗಿಲ್ಲ. ಅಯ್ಯಯ್ಯಪ್ಪ ರಾಮ, ಒಂದು ಡಾಕ್ಟರ್ ರಾಜ್ಕುಮಾರ್ ಯಾರು ಅಂತ ಹೇಳಿದಕ್ಕೆ ಚರಿತ್ರೆನೇ ಹೇಳ್ಬೇಡ. ಸೂಪರ್. ಈಗ 2 1 ಹೇಳು. ಬರಲ್ಲ. 2 1 ಬರಲ್ಲ, ಚಂದಿರ ತಂದ ಬರುತ್ತೆ. ಅದು ಹೆಂಗೆ? ಅಂಥದ್ದೆಲ್ಲ ನಮ್ಮ ಮಾಮಿ ಹೇಳ್ಕೊಟ್ಟಿಲ್ಲ. ಅಲ್ಲ ಮೇಡಮ್, ನಿಮಗ್ ಮಗ್ಗೆ ಬರಲ್ಲ? ರಾಜ್ಕುಮಾರ್ ಅವ್ರದ್ದು ಇಷ್ಟುದ್ದ ಹೆಂಗ್ ಬ್ಯಾಟ್ ಮಾಡ್ಕೊಂಡಿದ್ರಿ ನೀವು? ಗೊತ್ತಿಲ್ಲ. ಅಂತದೆಲ್ಲ ನಿಮ್ಮ ಅಪ್ಪ ಅಮ್ಮ ಹೇಳ್ಕೊಡಲ್ಲ? ಟೇಬಲ್ಸ್ ಎಲ್ಲ ಯಾಕೆ ಹಾಡ್ ಮಾತ್ರ ಹೇಳ್ಕೊಡ್ತಾರಾ? ಇಲ್ಲ, ಟಿವಿ ಬರುತ್ತಲ್ಲ ನೋಡ್ಕೊಂಡು ಹೇಳ್ತೀನಿ ಅಷ್ಟೇ. ನಾಳೆಯಿಂದ ಟೇಬಲ್ಸು ಟಿವಿಲಿ ಹಾಕಿಸ್ತೀನಿ, ಆಯ್ತಾ? ಈಗ ಇನ್ನೊಂದು ಹಾಡು ಹೇಳ್ತೀಯ ನಂಗೆ? ತಿದರೆ ಕನ್ನಡದಲ್ಲಿ ಹುಟ್ಟಬೇಕು ನಾವು ದಿಕ್ಕಿದ್ದ ಜಟ್ಕ ಬಂಡಿ ಅಷ್ಟೇ. ಸರಿ, ಇವಾಗ ನಮ್ಮ ದೇಶಕ್ಕೆ ಏನ್ ಮಾಡಿದ್ರೆ ಉದ್ಧಾರ ಆಗುತ್ತೆ? ಕಷ್ಟಪಟ್ಟು ಮಾಡಕ್ಕಾಗಲ್ಲ. ಮತ್ತೆ ಏನ್ ಮಾಡ್ಬೇಕು?
ಏನಾದ್ರೂ ಮಾಡಿ ಕಷ್ಟಪಡ್ಬೇಕು ಹಂಗಾಗದು. ಹಂಗಾಗದ ಏನಾದ್ರೂ ಮಾಡಿ ಅಂದ್ರೆ ಏನೇನ್ ಮಾಡ್ಬೋದು? ನಾವೇನೇನ್ ಮಾಡ್ಬೋದು? ಆಫೀಸ್ಗೆ ಹೋಗ್ಬೇಕು, ಆದ್ರೆ ಜಾಸ್ತಿ ಆಫೀಸಲ್ಲಿ ಕೆಲಸ ಮಾಡಬೇಕು. ಆಮೇಲೆ ಬಂದ್ಬಿಟ್ಟು ಟಿವಿ ನೋಡ್ಬಿಟ್ಟು ಮುದ್ದೆ ಮಾಡಿ ತಿನ್ಬಿಟ್ಟು ಪಾಚ ಮಾಡಿ. ಏನ್ ಮಾಡ್ತಿರೋ ಅಲ್ವಾ? ಟಿವಿ ನೋಡಿ ಮುದ್ದೆ ತಿಂದು ಪಾಚಂಡ್ ಬಿಡ್ಬೇಕು ಅಲ್ವಾ? ಮುದ್ದೆ ತಿಂದು ಪಾಚಂಡ್ರೆ ಇಂಡಿಯಾ ರಿಚ್ ಆಗ್ಬಿಡುತ್ತೆ ಅಲ್ವಾ? ಇಷ್ಟು ಅರ್ಥ ಆಗಲ್ಲ. ಆಯ್ತು, ಇವಾಗ ಟ್ರೈನ್ ನೆಲದ ಮೇಲೆ ಹೆಂಗೆ ಹೋಗುತ್ತಲ್ಲ ಟ್ರ್ಯಾಕ್ ಮೇಲೆ, ಪ್ಲೇನ್ ಯಾಕೆ ಮೇಲ್ಗಡೆ ಹೋಗುತ್ತೆ? ಪ್ಲೇನೇ ರೋಡು. ಪ್ಲೇನೇ ರೋಡಾ? ಪ್ಲೇನ್ಗೆನೆ ಆಕಾಶ ರೋಡು. ಪ್ಲೇನ್ಗೆ ಆಕಾಶ ರೋಡಾ? ಅಲ್ಲಿ ಸಿಗ್ನಲ್ ಇರುತ್ತಾ? ಟ್ರಾಫಿಕ್ ಸಿಗ್ನಲ್ ಇರುತ್ತಾ ಆಕಾಶದಲ್ಲಿ? ಯಾರು ನೋಡ್ಕೊತಿರ್ತಾರೆ? ಅವರೇ ನೋಡ್ಕೊತಾರೆ. ಯಾರು ಅಂದ್ರೆ? ಪ್ಲೇನ್ ಅವರೇ ನೋಡ್ಕೊತಿರ್ತಾರ? ಹಿಂಗೆ ಹೊರಗೆ ಬಗ್ಗಿ ನೋಡ್ತಿರ್ತಾರಾ? ಹಿಂಗೆ ಸ್ಟ್ರೈಟ್ ಗೋಸ್ಬೇಕಾರೆ ಆಡ್ತಾರೆ. ಇದೇನ್ ಅಕ್ಕಿ ಹಾರಿಸ್ತಾ ಇದೆಯಾ? ಪ್ಲೇನ್ ಓಡಿಸ್ತಾ ಇದೆಯಾ? ಪ್ಲೇನ್ ಓಡಿಸ್ತಾ ಇದೆಯಾ? ಕಿಟಕಿಯಿಂದ ಹೊರಗೆ ನೋಡ್ಬೋದಾ ಪ್ಲೇನ್ ಅಲ್ಲಿ? ನೋಡ್ಬೋದು, ಹಿಂಗ್ ನೋಡ್ಬೋದು, ಹಿಂಗ್ ನೋಡ್ಬೋದು, ಹಿಂಗ್ ನೋಡ್ಬೋದು. ಮೂರ್ ಕಡೆ ಕಿಟಕಿ ಇರುತ್ತಾ? ತೆಗೆದ್ಬಿಟ್ಟು ಮುಖ ಹೊರಗೆ ಹಾಕ್ಬೋದಾ? ಹಂಗೆ ಮುಚ್ಚಿರ್ತಾರಲ್ಲ, ಹಿಂಗಾದ್ರೂ ನೋಡ್ಬೋದು, ಹಿಂಗಾದ್ರೂ ತೆಗಿಯಕ್ಕಾಗಲ್ವಾ? ಯಾಕೆ? ಹಿಂಗೆ ಹಿಂಗಾದ್ರೂ ಮುಚ್ಬೋದು, ಹಿಂಗಾದ್ರೂ ತೆಗಿಬೋದು. ವಾಹ್, ಯಾವ ಪ್ಲೇನು ಸರ್? ಯಾವ ಪ್ಲೇನಲ್ಲಿ ಕರ್ಕೊಂಡು ಹೋಗಿದ್ರಿ ಇವಳಿಗೆ? ಹಿಂಗಾದ್ರೂ ತೆಗಿಬೋದು, ಹಿಂಗಾದ್ರೂ ತೆಗಿಬೋದಾ? ಒಟ್ಟಲ್ಲಿ ಪ್ಲೇನಿಂದ ನೋಡ್ಬೋದು. ಏನ್ ಕಾಣುತ್ತೆ ಮೇಲಿಂದ ನೋಡಿದ್ರೆ? ಪ್ಲೇನ್ ಕಾಣುತ್ತೆ. ಪ್ಲೇನ್ ಮೇಲಿಂದ, ಪ್ಲೇನ್ ಒಳಗಡೆಯಿಂದ ನೋಡಿದ್ರೆ? ಒಳಗಡೆ ನನಗೆ ಕಾಣಿಸಲ್ಲ. ನಿಂಗೇನು ಕಾಣಿಸ್ಲಿಲ್ವಾ? ಓಕೆ, ಹಾಡು ಸಕ್ಕದಾಗಿ ಹೇಳಿದ್ಯಾ ನೀನು, ವೆರಿ ಗುಡ್. ಇವಾಗ ಸರ್, ಒಂದು ಕೆಲಸ ಮಾಡು, ನನಗೆ ಒಂದು ಕ್ವಶನ್ಗೆ ಆನ್ಸರ್ ಹೇಳು, ಆಯ್ತಾ? ಆನ್ಸರ್ ಹೇಳ್ತೀಯಾ? ಪ್ರೈಮ್ ಮಿನಿಸ್ಟರ್ ಆಫ್ ಇಂಡಿಯಾ ಯಾರು? ಅಬ್ಕಿ ಬಾರ್ ಮೋದಿ ಸರ್ಕಾರ. ಸೂಪರ್. ಇನ್ನೊಂದ್ಸಲ ಹೇಳು. ಪ್ರೈಮ್ ಮಿನಿಸ್ಟರ್ ಅಬ್ಕಿ ಬಾರ್ ಮೋದಿ ಸರ್ಕಾರ. ಹೌದಾ? ಏನ್ ಮಾಡಿದ್ರು ಅವರು? ಓಟ್ ಹಾಕೋದು. ಮೋದಿ ಅವರು ಓಟ್ ಹಾಕಿದ್ರಾ? ನೀನ್ ಓಟ್ ಹಾಕಿದ್ಯಾ ಇಲ್ವಾ? ಏಕೆ? ಪಪ್ಪ ಓಟ್ ಹಾಕಿದ್ರಾ? ಅವತ್ತು ಓಟ್ ಹಾಕಿದ್ರಲ್ಲ. ನೀನು ಓಟ್ ಹಾಕಿದ್ಯಾ? ಪೋಲಿಯೋ ಕೊಟ್ಟಿ. ಪೋಲಿಯೋ ಕೊಟ್ಟಿದ್ರಾ? ಪೋಲಿಯೋ ಡ್ರಾಪ್ಸ್ ಹಾಕ್ಬಿಟ್ಟು ಓಟ್ ಹಾಕಿದ್ರಾ? ಪೋಲಿಯೋ ಡ್ರಾಪ್ಸ್ ಪಪ್ಪ ಕುಡಿದ್ರಾ? ನಮ್ಮ ಮನೆ ಕಡೆ ಅದೇ ದೇವ್ರದ್ದು. ದೇವ್ರಿಗೆ ಹೋಗ್ಬಿಟ್ಟು ಓಟ್ ಹಾಕಿದ್ರಾ? ಯಾರಿಗೋಗಿ ಓಟ್ ಹಾಕಿದ್ರೆ? ಅಬ್ಕಿ ಬಾರ್ ಮೋದಿ ಸರ್ಕಾರ. ಅಬ್ಕಿ ಬಾರ್ ಮೋದಿ ಸರ್ಕಾರ. ಒಂದು ಕರೆಕ್ಟಾಗಿ ಕಲ್ತ್ಬಿಟ್ಟಿದ್ದಾನೆ. ಈಗ ಪಾರ್ವತಿ ಅವರೇ, ನೀವೇನ್ ಮಾಡ್ತೀರಾ? ಕತೆ ಹೇಳ್ತೀಯಾ ನೀನ್? ನಂಗೆ ನೀ ಚೆನ್ನಾಗಿ ಕತೆ ಹೇಳ್ತೀಯ ಅಂತೆಲ್ಲ ಹೇಳ್ತೀಯಾ? ಹೇಳು ನೋಡೋಣ, ಯಾವ ಕತೆ ಹೇಳ್ತೀಯಾ? ರ್ಯಾಟ್ ಅಂಡ್ ಎಲಿಫೆಂಟ್. ರ್ಯಾಟ್ ಅಂಡ್ ಎಲಿಫೆಂಟಾ? ಹೇಳು. One day below the tree, rat and elephant come all kill rat. And rat king you go some other way and elephant go some other way. One day to 1 o'clock, some other catching elephant and elephant you come all rat and this cut a net and this rat come and cut the net. ಈಗ ಇದ್ರ ಅರ್ಥನ ಮದು ಹೇಳ್ತಾನೆ. ರ್ಯಾಟ್ ಎಲಿಫೆಂಟ್ ಏನ್ ಮಾಡ್ತಂತೆ? ಅವಳ ಕನ್ನಡದಲ್ಲಿ ಹೇಳಿ. ಹೇಳು. ಅವಳ ಕನ್ನಡದಲ್ಲಿ ಹೇಳಿ. ನಿನ್ ಏನ್ ಅರ್ಥ ಆಯ್ತು? ನನಗೆ ನೀನ್ ಅಮೆರಿಕಾದಿಂದ ಬಂದಿದ್ದಲ್ವಾ? ತುಂಬಾ ಅರ್ಥ ಆಯ್ತು. ತುಂಬಾ ಅರ್ಥ ಆಯ್ತಾ? ನಾನು ಹೇಳಲ್ಲ, ಮತ್ತೆ ಅವಳೇ ಹೇಳಿ ಕನ್ನಡದಲ್ಲಿ. ನಿನಗೆ ಅರ್ಥನೇ ಆಗಿಲ್ವಲ್ಲೇ? ಏನು ಹೇಳ್ದೆ? ನಮ್ಗೇನು ಅರ್ಥನೇ ಆಗಿಲ್ಲ ಅಂತ ಹೇಳ್ತಾ ಇದ್ದೆ. ನಾನು ಕನ್ನಡದಲ್ಲಿ ಹೇಳ ನೋಡೋಣ ಅದನ್ನೇ. ಒಂದ್ ದಿವಸ ಮರದ ಕೆಳಗಡೆ ರ್ಯಾಟ್ ಇತ್ತು ಅಂಡ್ ಎಲಿಫೆಂಟ್ ಬಂದ್ಬಿಟ್ಟು ಎಲ್ಲರನ್ನು ಸಾಯಿಸ್ಬಿಡ್ತು. ಆಮೇಲೆ ರ್ಯಾಟ್ ಕಿಂಗ್ ಬಂದು ಬೇರೆ ರೂಟ್ಗೆ ಹೋಗು ಅಂತು. ಆಮೇಲೆ ಬೇರೆ ರೂಟ್ಗೆ ಹೋಯ್ತು. ಆಮೇಲೆ ಇನ್ನೊಂದು ದಿವಸ 1 o'clockಗೆ ಯಾರೋ ಹಟ್ಟರು ಇದ್ದವ್ರು ಎಲಿಫೆಂಟ್. 1 o'clockಗೆ ಬಂತ ಅದು? ನೈಟ್ 1 o'clockಗೆ? ಬೆಳಿಗ್ಗೆ 1 o'clockಗೆ. ಆಮೇಲೆ ಎಲಿಫೆಂಟ್ ಹೇಳ್ತು ರ್ಯಾಟ್ಗೆ, ಎಲ್ಲ ರ್ಯಾಟ್ನು ಕಟ್ಕೊಂಬಾ. ಆಮೇಲೆ ಎಲ್ಲ ರ್ಯಾಟ್ನು ಕಟ್ಕೊಂಬಂದು ಕಿತ್ತಾಕ್ತು. ಅಷ್ಟೇ. ಸರ್, ನೀವು ಹೇಳಿ ಸರ್.
ನೀನು ಆಪ್ತರಕ್ಷಕ ಬಗ್ಗೆ ಹೇಳ್ತೀನೋ ಅಣ್ಣವ್ರದ್ದು ವಿಷ್ಣುವರ್ಧನ್ ಅವ್ರದ್ದು. ಚಾಮುಂಡಿ ತಾಯ ಇನ್ನೆಲ್ಲ ಜಮ್ಮಲದ ಊಟದ ಇಲ್ಲನೇ ಪೀಸದು ಎಂದು ಈ ಮನೆ. ಪೀಸ್ ಬಿಟ್ಟಿಯಾ? ಸ್ವಲ್ಪ ಜೋರಾಗಿ ಹೇಳು. ಪೀಸ್ ಬಿಟ್ಟಿದ್ಯಾ ಅಲ್ಲಿ? ಜೋರಾಗಿ ಹೇಳು. ಪೀಸದು ಎಂದು ಈ ಮನೆ. ಬಟ್ ಎಲ್ಲರೂ ಅವ್ರವ್ರ ಲೋಕದಲ್ಲೇ ಇದ್ದಾರೆ. ಅವ್ರಿಗೆ ಇಷ್ಟ ಬಂದಿದ್ದು ಮಾತಾಡ್ತಾರೆ, ಇಷ್ಟ ಬಂದಿದ್ದು ಹೇಳ್ತಾರೆ, ಪ್ಲೇನಿಂದ ತಲೆ ಹೊರಗೆ ಹಾಕ್ತಾರೆ, ಚೆನ್ನೈ ಎಕ್ಸ್ಪ್ರೆಸ್ ಅಲ್ಲಿ ಪುನೀತ್ ರಾಜ್ಕುಮಾರ್ನ ಹಾಕ್ಬಿಡ್ತಾರೆ. ಬಟ್ ನಾನಂತೂ ಸಖತ್ ಎಂಜಾಯ್ ಮಾಡ್ತಾ ಇದ್ದೀನಿ. ನನಗೆ ಗೊತ್ತು, ಐ ಆಮ್ ವೆರಿ ಶೋರ್ ನೀವುಗಳು ಎಂಜಾಯ್ ಮಾಡ್ತಿದ್ದೀರಿ ಅಂತ. ಇದೇ ಥರ ತರಲೆಗಳನ್ನ ಮುಂದಿನ ಶನಿವಾರ ಇನ್ನೂ ಹೊಸ ಹೊಸ ತರಲೆಗಳನ್ನ ನಿಮ್ಮ ಮುಂದೆ ಕರ್ಕೊಂಬರ್ತೀನಿ. ನೋಡೋಣ ಅವ್ರು ಏನೇನು ಮಾತಾಡ್ತಾರೆ, ಅವ್ರು ಏನೇನು ಹೇಳ್ತಾರೆ ಅಂತ. ಆದರೆ ಅದಕ್ಕೂ ಮುಂಚೆ ನಮ್ಮ ಪ್ರೋಗ್ರಾಮ್ ಮುಗಿಸೋಕೆ ಮುಂಚೆ ಆವಾಗಿಂದ ಎಂಟರ್ಟೈನ್ಮೆಂಟ್ ಕೊಟ್ಟಿದ್ದಾರೆ. ಇವ್ರಿಗೆಲ್ಲ ಗಿಫ್ಟ್ ಕೊಡ್ತಿದ್ರೆ ಚೆನ್ನಾಗಿರುತ್ತಾ? ಸೊ ಗಿಫ್ಟ್ ತಗೊಳಕ್ ರೆಡಿ ಇದ್ದೀರಾ ಎಲ್ಲ? ಕಣ್ಮುಚ್ಚಿ ಎಲ್ಲರೂ. ಓಕೆ, ಎಲ್ಲರೂ ಕಣ್ಮುಚ್ಕೊಂಡೇ ಇರಬೇಕು. ನಾನು ಒಬ್ಬೊಬ್ರನ್ನ ಹೇಳಿಸ್ತೀನಿ, ಯಾರು ಕಣ್ ತೆಗಿಯಂಗಿಲ್ಲ. ಚೀಟಿಂಗ್ ಮಾಡಿದ್ರೆ ಏನು ಕೊಡಲ್ಲ. ಕಣ್ ತೆಗಿಬಾರ್ದು. ನೀನು ಕಣ್ ತೆಗಿಬಾರ್ದು. ಕಲ್ಬಡ್ಡಿ ತರ್ಲೆ ನನ್ನ ಮಕ್ಳ, ಕಣ್ ತೆಗಿಯಂಗಿಲ್ಲ. ಮಧು ನೋಡ್ಕೊಳ್ಳೋ, ಅವರೆಲ್ಲ ಕಣ್ ತೆಗಿತಾರ ಅಂತ. ಯಾರ ಕಣ್ ಬಿಟ್ಟಿದ್ದು? ಮಧು ನೋಡ್ಕೋ. ತಗೊಳ್ಳಿ, ಯಾರ್ಯಾರಿಗೆ ಏನೇನ್ ಬೇಕೋ ತಗೊಳ್ಳಿ. ಅದು ತಗೋ, ಬೌಲ್ ತಗೋ. ತಗೊಳ್ಳಿ, ಏನೇನ್ ಬೇಕು ತಗೋ. ನಿಂಗೆ ಏನ್ ಬೇಕು ತಗೋ. ನನಗಿದು ಬೇಕು. ತಗೋ. ನೀನ್ ಬುಕ್ ತಗೋ. ವೀಕ್ಷಕರ, ಮಕ್ಕಳಂತೂ ಸಿಕ್ಕಾಪಟ್ಟೆ ಖುಷಿಯಾಗಿದ್ದಾರೆ. ಇವ್ರ ಖುಷಿನ ನೋಡ್ತಾ ನಾವು ಖುಷಿಯಾಗಿ ಇಲ್ಲಿಗೆ ಪ್ರೋಗ್ರಾಮ್ ಮುಗಿಸ್ತಾ ಇದೀವಿ. ನಾವೆಲ್ಲರೂ ಸಿಕ್ಕಾಪಟ್ಟೆ ಎಂಜಾಯ್ ಮಾಡಿ ಡಾನ್ಸ್ ಮಾಡ್ತೀವಿ. ಇವಾಗ ನೀವು ಕೂತ್ಕೊಂಡು ನೋಡ್ತಾ ಎಂಜಾಯ್ ಮಾಡಿ. ಮುಂದಿನ ವಾರ ಮತ್ತೆ ಬಂದು ನಮ್ಮ ಕಾರ್ಯಕ್ರಮನ ನೋಡೋದು ಮರಿಬೇಡಿ. ಅಲ್ಲಿವರೆಗೂ ನಾವೆಲ್ಲರೂ ಹೇಳ್ತೀವಿ ಟಾಟಾ. ಡಾನ್ಸ್ ಮಾಡಕ್ ರೆಡಿನಾ? ಮ್ಯೂಸಿಕ್. He's the king of the boss of the masses. He's the power and he's got the classy. Raja, he's a hero. Simon Raja, superhero. He's a classy, massy bossu. Hero. Yo, hero, yeah. Yeah, basu, nam basu. Yeah, basu, nam basu. Your kai hidre kasu. ಬಾಸು ಅಂಬಾಸು ಲಾಂಗ್ ಹೇಳಿದ್ರೆ 100 ಡೇಸು. ಹೇಗಾಜನೂರ ಗರಡಿಯಲ್ಲಿ ಹುಟ್ಟಿ ಬಂದ ಗಂಡುಗಲಿ ಕಾಲಿಟ್ರೆ ನಡುಗುವುದು ಆಕಾಶ ಗುಡುಗುವುದು. ದರ್ಬಾರು ಇವರದನೆ ದೋಸ ಮಾತು ಬೇಡ ಗುರು. ಕರುನಾಡ ಚಕ್ರವರ್ತಿ ಶಿವರಾಜ್ ಕುಮಾರ್. ರಿಪೀಟ್ 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 ದ ಸಾಂಗ್. Repeat, 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 repeat the song. Yeah, basu, nambasu. Yeah, basu, nambasu. Your kai hidre